ಡಿಯರ್ ಸ್ಟೂಡೆಂಟ್ಸ್, ನಿಮ್ಮ ಮಿಡ್ ಟರ್ಮ್ ಟೈಮ್ ಟೇಬಲ್ ಇವಾಗ ಆಲ್ರೆಡಿ ಅನೌನ್ಸ್ ಆಗಿದೆ ಆ್ಯಂಡ್ ತುಂಬ ಜನಕ್ಕೆ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗಿರುತ್ತೆ. ನಾವು ಯಾವ ಚಾಪ್ಟರ್ಸ್ನ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಓದಬೇಕು, ನಾವು ಯಾವ ಚಾಪ್ಟರ್ಸ್ನ ಆರ್ ಯಾವ ಕಾನ್ಸೆಪ್ಟ್ಸ್ನ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ರೆ ನಮಗೆ ಜಾಸ್ತಿ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ, ನಾವು ಹೇಗೆ ಮಿಡ್ ಟರ್ಮಲ್ಲಿ ಗುಡ್ ಮಾರ್ಕ್ಸ್ನ ಸ್ಕೋರ್ ಮಾಡಬೇಕು ಅಂತ. ಡೋಂಟ್ ವರಿ, ಟ್ರಿಪಲ್ ಟಿ ಅಕಾಡೆಮಿ ಇಸ್ ಆಲ್ವೇಸ್ ವಿತ್ ಯು. ದಿಸ್ ಇಸ್ ಆಶಾ, ಲೆಕ್ಚರರ್ ಇನ್ ಫಿಸಿಕ್ಸ್ ಫ್ರಮ್ ಟ್ರಿಪಲ್ ಟಿ ಅಕಾಡೆಮಿ. ಓಕೆ, ನಾವು ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಫಸ್ಟ್ ಚಾಪ್ಟರ್ ಇಂದ ಸ್ಟಡಿ ಮಾಡ್ತಾ ಹೋಗೋಣ. ಅಂದ್ರೆ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಏನು, ಎಷ್ಟು ವೇಟೇಜ್ ಇದೆ ಚಾಪ್ಟರ್ಗೆ, ಅಂಡ್ ಆ ಇಂಪಾರ್ಟೆಂಟ್ ಕ್ವೆಶನ್ಸ್ಗೆ ನಾವು ಯಾವ ತರ ಆನ್ಸರ್ ಮಾಡ್ತಾ ಹೋಗ್ಬೇಕು ಅಂತ. ಫಸ್ಟ್ ಚಾಪ್ಟರ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್. ಓಕೆ, ಫಸ್ಟ್ ಚಾಪ್ಟರ್ in your NCERT textbook, that is electric charges and fields, a very important chapter for your board exams as well as for your competitive exams. ಓಕೆ, ಸೊ ಹಾಗಿದ್ರೆ ಈ ಚಾಪ್ಟರ್ ಅಲ್ಲಿ ಎಷ್ಟು ವೇಟೇಜ್ ಇದೆ, ಫಸ್ಟ್ ವೇಟೇಜ್ ನೋಡ್ತಾ ಹೋಗೋಣ ಚಾಪ್ಟರ್ದು. ಓಕೆ, ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ನಿಮ್ಮ ಎಕ್ಸಾಮ್ ಪೇಪರ್ ಅಲ್ಲಿ ದೇರ್ ವಿಲ್ ಬಿ 4 ಪಾರ್ಟ್ಸ್. ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ ಅಂಡ್ ಪಾರ್ಟ್ ಡಿ. ಈಗ ಪಾರ್ಟ್ ಎಗೆ ಬರೋದಾದ್ರೆ MCQs ಅಂಡ್ ಫಿಲ್ ಇನ್ ದ ಬ್ಲಾಂಕ್ಸ್ ಇರುತ್ತೆ. ಪಾರ್ಟ್ ಎ ನಲ್ಲಿ ದೇರ್ ವಿಲ್ ಬಿ 15 MCQs ಅಂಡ್ 5 ಫಿಲ್ ಇನ್ ದ ಬ್ಲಾಂಕ್ಸ್. ಓಕೆ, ಫಸ್ಟ್ ಮೇನ್ ಬಂದು MCQs, ದಟ್ ಇಸ್ 15 MCQs ಇರುತ್ತೆ ಅಂಡ್ 5 ಫಿಲ್ ಇನ್ ದ ಬ್ಲಾಂಕ್ಸ್ ಇರುತ್ತೆ. ನೆಕ್ಸ್ಟ್ ಪಾರ್ಟ್ ಬಿ ನಲ್ಲಿ ನೋಡ್ತಾ ಹೋಗೋದಾದ್ರೆ 2 ಮಾರ್ಕ್ ಕ್ವೆಶನ್ಸ್, 8 2 ಮಾರ್ಕ್ ಕ್ವೆಶನ್ಸ್ ನ ಕೊಟ್ಟಿರ್ತಾರೆ. ಔಟ್ ಆಫ್ 8 ಯು ಶುಡ್ ಅಟೆಂಡ್ ಅಟ್ ಲೀಸ್ಟ್ 5 2 ಮಾರ್ಕ್ ಕ್ವೆಶನ್ಸ್. ಅಂದ್ರೆ 5 2 ಮಾರ್ಕ್ ಕ್ವೆಶನ್ಸ್ಗೆ ನಿಮಗೆ ಮಾರ್ಕ್ಸ್ ಇರುತ್ತೆ. ನಿಮಗೆ ಗೊತ್ತಿದ್ರೆ ಎಲ್ಲಾ ಕ್ವೆಶನ್ಸ್ನು ಯು ಕ್ಯಾನ್ ಅಟೆಂಡ್, ಬಟ್ 5 ಕ್ವೆಶನ್ಸ್ನ ಅಷ್ಟೇ ಅವರು ಚೂಸ್ ಮಾಡ್ತಾ ಹೋಗ್ತಾರೆ. ಓಕೆ, ನೆಕ್ಸ್ಟ್ 3 ಮಾರ್ಕ್ ಕ್ವೆಶನ್ಸ್. 3 ಮಾರ್ಕ್ ಕ್ವೆಶನ್ಸ್ ಸೇಮ್ 8 3 ಮಾರ್ಕ್ ಕ್ವೆಶನ್ಸ್ ಇರುತ್ತೆ. ಔಟ್ ಆಫ್ ಇಟ್ ದೇ ವಿಲ್ ಕನ್ಸಿಡರ್ ಓನ್ಲಿ 5 ಕ್ವೆಶನ್ಸ್. ಅಗೇನ್ ಸೇಮ್ ಥಿಂಗ್, ನಿಮಗೆ ಎಲ್ಲಾ ಕ್ವೆಶನ್ಸ್ಗೂ ಆನ್ಸರ್ ಗೊತ್ತಿದೆಯಾ, ಯು ಕ್ಯಾನ್ ರೈಟ್. ಸೊ ಅವ್ರು ಕನ್ಸಿಡರ್ ಮಾಡೋದು ಜಾಸ್ತಿ ಸ್ಕೋರ್ ಆಗಿರೋ 5 ಕ್ವೆಶನ್ಸ್ನ ಅಷ್ಟೇ. ನೆಕ್ಸ್ಟ್ ಪಾರ್ಟ್ ಡಿ ನಲ್ಲಿ ಬಂದು 2 ಮೇನ್ಸ್ ಬರುತ್ತೆ. ಒಂದು 5 ಮಾರ್ಕ್ ಡಿರೈವೇಶನ್ಸ್ ಅಂಡ್ 5 ಮಾರ್ಕ್ ನ್ಯೂಮರಿಕಲ್ಸ್. ಓಕೆ, ಹಾಗಿದ್ರೆ ಈ ಪರ್ಟಿಕ್ಯುಲರ್ ಚಾಪ್ಟರ್ ಅಲ್ಲಿ ನಿಮ್ಮ ಮಿಡ್ ಟರ್ಮ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ, ನಾನು ಬೋರ್ಡ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಹೇಳ್ತಾ ಇಲ್ಲ, ನಿಮ್ಮ ಮಿಡ್ ಟರ್ಮ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಈ ಚಾಪ್ಟರ್ ಇಂದ ಏನ್ ವೇಟೇಜ್ ಇದೆ ಅಂಡ್ ಹೇಗೆಲ್ಲ ಕ್ವೆಶನ್ಸ್ ನ ಕೇಳ್ಬೋದು ನೋಡ್ತಾ ಹೋಗೋಣ. ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಅಲ್ಲಿ ನಿಮ್ಮ ಮಿಡ್ ಟರ್ಮಿಗೆ ಅರೌಂಡ್ 18 to 21 ಮಾರ್ಕ್ ವೇಟೇಜ್ ಇದೆ. ಓಕೆ, 18 to 21 ಮಾರ್ಕ್ ಹೇಗೆ ಡಿಸ್ಟ್ರಿಬ್ಯೂಟ್ ಆಗ್ತಾ ಹೋಗುತ್ತೆ? MCQs ನಲ್ಲಿ 2 ಕ್ವೆಶನ್ಸ್ ಇರುತ್ತೆ, ಆಲ್ರೆಡಿ ಎಲ್ಲರಿಗೂ ಗೊತ್ತು. ಈಚ್ ಕ್ವೆಶನ್ ಕ್ಯಾರೀಸ್ 1 ಮಾರ್ಕ್, ಸೊ 2 ಮಾರ್ಕ್. ಫಿಲ್ ಇನ್ ದ ಬ್ಲಾಂಕ್ಸ್ಗೆ 1 ಕ್ವೆಶನ್ ಇರ್ಬೋದು, 1 ಮಾರ್ಕ್. 2 ಮಾರ್ಕ್ ಕ್ವೆಶನ್ಸ್ 1 ಇರ್ಬೋದು, 2 ಮಾರ್ಕ್. 3 ಮಾರ್ಕ್ ಕ್ವೆಶನ್ಸ್ 2 ಕ್ವೆಶನ್ಸ್ 6 ಮಾರ್ಕ್, and 1 5 mark derivation and 1 5 mark numerical. Total 5 plus 5 10 marks. So total weightage of this chapter is 21 mark. ಇಲ್ಲಿ ನಾನೇನು ವೇಟೇಜ್ ನ ಅಥವಾ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ನ ಹೇಳಿದೀನಿ, ಇದು ವೇರಿ ಆಗ್ಬೋದು. ವೇರಿ ಆದ್ರೆ ಹೇಗೆ ವೇರಿ ಆಗುತ್ತೆ? ಇಲ್ಲಿ 3 ಮಾರ್ಕ್ 2 ಕ್ವೆಶನ್ಸ್ ಅಂತ ಹೇಳಿದೀನಿ, ಅವ್ರು 1 ಕ್ವೆಶನ್ ಕೇಳ್ಬೋದು, ಅಥವಾ 2 ಮಾರ್ಕ್ ಅಲ್ಲಿ 1 ಕ್ವೆಶನ್ ಎಕ್ಸ್ಟ್ರಾ ಆಗ್ಬೋದು. ವೇರಿ ಆದ್ರೆ ಹೀಗೆ ಇಂಟರ್ಚೇಂಜ್ ಆಗುತ್ತೆ. ಬಿಟ್ರೆ ಇದ್ರದ್ದು ವೇಟೇಜ್ ಬಂದು 18 to 21 ಮಾರ್ಕ್ ಅಂತೂ ಇರುತ್ತೆ. ಅ ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಓಕೆ, ಈಗ 2 ಮಾರ್ಕ್ ಕ್ವೆಶನ್ಸ್ ಏನೇನೆಲ್ಲ ಇದೆ ಚಾಪ್ಟರ್ದು ಇಲ್ಲಿ ಲಿಸ್ಟ್ ಮಾಡ್ತಾ ಹೋಗಿರ್ತೀವಿ. 2 ಮಾರ್ಕ್ ಕ್ವೆಶನ್ಸ್ ಈಗ 1 by 1 ಸ್ಟಡಿ ಮಾಡ್ತಾ ಹೋಗೋಣ. ಓಕೆ, ವಾಟ್ ಇಸ್ ದ ಫಸ್ಟ್ 2 ಮಾರ್ಕ್ ಕ್ವೆಶನ್? Define linear density, linear charge density, surface charge density or volume charge density and mention SI units. ಇಲ್ಲಿ 3 ಒಟ್ಟಿಗೆ ಕೇಳ್ತಾರಾ? ನೋ. ಐದರ್ ಲೀನಿಯರ್ ಚಾರ್ಜ್ ಡೆನ್ಸಿಟಿ ಅಥವಾ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಅಥವಾ ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿನ ಡಿಫೈನ್ ಮಾಡಲಿಕ್ಕೆ ಕೇಳ್ಬೋದು, ಅಂಡ್ ವಿತ್ ದೇರ್ SI ಯೂನಿಟ್ ನೀವು ಬರಿತಾ ಹೋಗ್ಬೇಕಾಗುತ್ತೆ. ದೆನ್ ವಾಟ್ ಇಸ್ ಲೀನಿಯರ್ ಚಾರ್ಜ್ ಡೆನ್ಸಿಟಿ? ಏನು ಲೀನಿಯರ್ ಚಾರ್ಜ್ ಡೆನ್ಸಿಟಿ ಅಂತ ಅಂದ್ರೆ, ಲೀನಿಯರ್ ಚಾರ್ಜ್ ಡೆನ್ಸಿಟಿ ನೇಮೇ ಹೇಳ್ತಾ ಇದೆ, ಲೀನಿಯರ್ ಅಂದ್ರೆ ಲೆಂತ್, ಹೌದಲ್ವಾ? ಚಾರ್ಜ್ ಡೆನ್ಸಿಟಿ, ಸಿ, number of charge per unit length of a conductor is called linear charge density ಅಷ್ಟೇ. Number of charges per unit length of a conductor is called linear charge density. Linear charge density can be represented by lambda. Lambda is equal to Q divided by L is the formula. Lambda is equal to Q divided by L. So here lambda represents linear charge density, Q charge
and divided by L is length of that conductor. Linear charge density. What is the definition of linear charge density? Charge per unit length. Then what is the SI unit? Here SI unit of charge is coulomb and SI unit of length is meter. So coulomb per meter is the SI unit of linear charge density. And the next question is surface charge density. Then what is surface charge density? Same thing. Charge per unit area of a conductor is called surface charge density. Surface charge density can be represented by rho. Rho is equal to Q divided by A. Charge per unit area of a conductor is called surface charge density, and the SI unit is, SI unit of charge is coulomb and SI unit of area is meter square. So therefore coulomb per meter square is the SI unit of surface charge density. And the third one is volume charge density. What is volume charge density then? See, charge per unit length is called linear charge density. Charge per unit area is called surface charge density. Similarly, charge per unit volume is called volume charge density. Volume charge density can be represented by sigma and its SI unit is coulomb per meter cube. Here the SI unit of volume is meter cube and the SI unit of charge is coulomb. Coulomb per meter cube is the SI unit of volume charge density. Okay. Now the next question is state and explain Coulomb's law in electrostatics. Coulomb's law in electrostatics ಎಲ್ಲರಿಗೂ ಗೊತ್ತಿದೆ. ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಅಂತ. ಓಕೆ, ಈ ಕ್ವೆಶನ್ ಅನ್ನ 2 ಮಾರ್ಕಿಗೆ ಕೇಳಿದ್ರೆ ನೀವೇನೆಲ್ಲ ಬರೀಬೇಕು? ಫಸ್ಟ್ ಯು ಹ್ಯಾವ್ ಟು ರೈಟ್ ದ ಸ್ಟೇಟ್ಮೆಂಟ್ ಆಫ್ ದ ಕ್ವೆಶನ್ and you have to explain using the diagram and its formula. Okay, then what is the statement of the question? If we consider 2-point charges, 2-point charges plus q and minus q, ನೀವು ಯಾವುದಾದ್ರೂ ಕನ್ಸಿಡರ್ ಮಾಡ್ಕೋಬಹುದು 2 like charges or 2 unlike charges. Okay, 2 like charges ಆದ್ರೆ ಅಲ್ಲಿ ಫೋರ್ಸ್ ಆಫ್ ರಿಪಲ್ಷನ್ ಇರುತ್ತೆ, or 2 unlike charges ಆದ್ರೆ ಅಲ್ಲಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತೆ. Let r be the distance between the 2 charges. Here r is the distance between the 2 charges. So here this is positive charge and this one is negative charge, right? So positive charge and negative charge means here there will be a force of attraction. So here F1 is the first force and F2 is the force due to the negative charge, force of attraction. If ಇದು ಏನಾದರೂ ಲೈಟ್ ಚಾರ್ಜಸ್ ಆದ್ರೆ ಫೋರ್ಸ್ ಆಫ್ ರಿಪಲ್ಷನ್ ಇರುತ್ತೆ, ರೈಟ್? ದೆನ್ ಸ್ಟೇಟ್ಮೆಂಟ್ ಏನ್ ಹೇಳುತ್ತೆ ಕೂಲಂಬ್ಸ್ ಲಾದು? ದ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಆರ್ ರಿಪಲ್ಷನ್ ಬಿಟ್ವೀನ್ ಎನಿ 2-point charges is directly proportional to, that is electrostatic force of attraction or repulsion between any 2-point charges is directly proportional to magnitude of product of their charges, that is q1 q2, magnitude of q1 q2, and inversely proportional to the square of distance between them, inversely proportional to the square of distance between them. Using these two relations we can write f directly proportional to q1 q2 and f inversely proportional to r square. Here to remove the proportionality symbol, we should take a constant. Here that constant is 1 by 4 pi epsilon naught q1 q2 divided by r square. This is the mathematical form of Coulomb's law. Here 1 by 4 pi epsilon naught is a proportionality constant, and here epsilon naught represents permittivity of free space and its value is 8.854 into 10 power minus 12 Newton meter square per Coulomb square. Newton meter square per Coulomb square. So this is about Coulomb's law. So what is the statement of Coulomb's law? The electrostatic force of attraction or repulsion between any 2-point charges is directly proportional to magnitude of product of their charges and inversely proportional to the square of distance between them and acts along the line joining the 2 charges. Here this force is acting along the line joining the two charges. This is your
Second question. Now, the next 2-mark question is write Coulomb's law in vector form and explain the term. ಹೀಗೂ ಕೇಳ್ಬೋದು, ಇಲ್ಲಿ ಸ್ಟೇಟ್ಮೆಂಟ್ ಕೇಳಿಲ್ಲ, ರೈಟ್ ಕೂಲಮ್ಸ್ ಲಾ ಇನ್ ವೆಕ್ಟರ್ ಫಾರ್ಮ್ ಅಂಡ್ ಎಕ್ಸ್ಪ್ಲೇನ್ ದ ಟರ್ಮ್ಸ್. ಸೊ ಕೂಲಮ್ಸ್ ಲಾನ ವೆಕ್ಟರ್ ಫಾರ್ಮ್ ಅಲ್ಲಿ ಹೇಗೆ ಬರೆಯೋದು? F vector, here force is a vector quantity, right? So F vector is equal to 1 by 4 pi epsilon naught Q1 Q2 divided by R square. Here charges are scalar quantities. So here R, what is the direction of force along the line joining the two charges, right? So here you have to write R cap. Okay. Now here R cap is a unit vector. We already know R cap is equal to R vector divided by magnitude of R. R cap is equal to R vector divided by magnitude of R. Therefore vector F is equal to 1 by 4 pi epsilon naught Q1 Q2 divided by R square into R vector divided by magnitude of R. Here R square into R is R cube. So this equation can be written as F vector is equal to 1 by 4 pi epsilon naught Q1 Q2 divided by R square into R is R cube into R vector. This is the vector form of Coulomb's law. You have to write this equation and you have to explain the terms. Here F is electrostatic force of attraction or repulsion between the two charges. 1 by 4 pi epsilon naught is a proportionality constant, and here epsilon naught is a permittivity of free space. Q1 Q2 are the two charges, 2 point charges, and R is the distance between the 2 point charges. Okay, now the next 2-mark question is sketch the electric field lines of force due to a point charge Q if Q less than 0, Q greater than 0, Q1 into Q2 greater than 0, Q1 into Q2 less than 0. Now, the first question is Q less than 0. Q less than 0 means less than 0 andre adu negative charge agirbeku, right? First one is electric field line notation for a negative point charge. Okay, negative point charge ge hegirutte electric field lines? So radially inward. For negative charge electric field lines are radially inward. Radially inward andre like this. You have to write the diagram. These are the electric field lines. They are radially inward. So this is the electric field notation for a negative charge. ಹಾಗೆ Q greater than 0 ಅಂತ ಹೇಳಿದ್ರೆ ಅದು ಪಾಸಿಟಿವ್ ಚಾರ್ಜ್ ಆಗಿರುತ್ತೆ, ರೈಟ್? Q greater than 0 means that is a positive charge. ಪಾಸಿಟಿವ್ ಚಾರ್ಜ್ಗೆ ಹೇಗಿರುತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸು? ರೇಡಿಯಲಿ ಔಟ್ವರ್ಡ್. ಫಾರ್ ಪಾಸಿಟಿವ್ ಚಾರ್ಜಸ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ರೇಡಿಯಲಿ ಔಟ್ವರ್ಡ್. Like this. And the next one is product of Q1 Q2 greater than 0 andre. See, greater than 0 means ಇದೆರಡನ್ನು ನಾವು ಪ್ರಾಡಕ್ಟ್ ಮಾಡಿದಾಗ ನಮಗೆ ಪಾಸಿಟಿವ್ ಬರಬೇಕು. ಐದರ್ ಎರಡೂ ಚಾರ್ಜಸ್ ನೆಗೆಟಿವ್ ಆಗಿರಬೇಕು ಆರ್ ಎರಡೂ ಚಾರ್ಜಸ್ ಪಾಸಿಟಿವ್ ಆಗಿರಬೇಕು. ಸೊ ಇಲ್ಲಿ ನಾವು ಕನ್ಸಿಡರ್ ಮಾಡೋದು ಲೈಕ್ ಚಾರ್ಜಸ್. ಸೊ ಏನಾಗುತ್ತೆ ಇಲ್ಲಿ Q1 Q2 ಗ್ರೇಟರ್ ದ್ಯಾನ್ 0 ಅಂದ್ರೆ ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಆಲ್ರೆಡಿ ಈ ಕ್ವೆಶ್ಚನ್ ನಿಮಗೆ ನಿಮ್ಮ ಕ್ವಾರ್ಟರ್ಲಿ ಟೆಸ್ಟ್ ಅಲ್ಲಿ ಕೇಳಿದ್ದಾರೆ. Q1 Q2 ಗ್ರೇಟರ್ ದ್ಯಾನ್ 0 means like charges. Q1 Q2 less than 0 means two equal and opposite unlike charges, that is dipole. Okay, so ಇಲ್ಲಿ ಟೂ ಪಾಸಿಟಿವ್ ಚಾರ್ಜಸ್ ನ ಕನ್ಸಿಡರ್ ಮಾಡೋಣ ನಾವು. ನೀವು ಪಾಸಿಟಿವ್ ಚಾರ್ಜಸ್ ಆದ್ರೂ ಬರಿಬಹುದು ಆರ್ ನೀವು ಟೂ ನೆಗೆಟಿವ್ ಚಾರ್ಜಸ್ ನ ಕನ್ಸಿಡರ್ ಮಾಡಿ ಆದ್ರೂ ಬರಿಬಹುದು. ಬಟ್ ಅದೆರಡರ ಪ್ರಾಡಕ್ಟ್ ಮಾಡಿದ್ರೆ ಅಲ್ಲಿ ನಿಮ್ಗೆ ಪಾಸಿಟಿವ್ ಸಿಗ್ತಾ ಹೋಗ್ಬೇಕು. ಸೊ ಟೂ ಪಾಸಿಟಿವ್ ಚಾರ್ಜಸ್ಗೆ ಏನಿರುತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ನೊಟೇಷನ್ಸ್ ಹೀಗೆ, ರೈಟ್? ಪಾಸಿಟಿವ್ ಮೀನ್ಸ್ ರೇಡಿಯಲಿ ಔಟ್ವರ್ಡ್, ರೈಟ್? ಸೊ ಇದು ಟೂ ಪಾಸಿಟಿವ್ ಚಾರ್ಜಸ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಹಾಗೆ ಟೂ ನೆಗೆಟಿವ್ ಚಾರ್ಜಸ್ ಇದ್ರೆ ಏನಾಗುತ್ತೆ? ರೇಡಿಯಲಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇನ್ವರ್ಡ್ ಇರುತ್ತೆ. ನೆಕ್ಸ್ಟ್ ಒನ್ ಏನಿದೆ? Q1 Q2 ಲೆಸ್ ದ್ಯಾನ್ 0 ಇದೆ. Q1 Q2 ಲೆಸ್ ದ್ಯಾನ್ 0 ಇದೆ ಅಂದ್ರೆ ಒಂದು ಪಾಸಿಟಿವ್ ಚಾರ್ಜ್
ಅಂಡ್ ಇನ್ನೊಂದು ನೆಗೆಟಿವ್ ಚಾರ್ಜ್ ಆಗಿರ್ಬೇಕು. ಎರಡು ಅನ್ಲೈಕ್ ಚಾರ್ಜಸ್. ಸೊ ಅನ್ಲೈಕ್ ಚಾರ್ಜಸ್ಗೆ ಹೇಗಿರುತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸು? ಟು ಅನ್ಲೈಕ್ ಚಾರ್ಜಸ್, ಇದು ಒಂದು ಪ್ಲಸ್ ಕ್ಯೂ, ಇನ್ನೊಂದು ಮೈನಸ್ ಕ್ಯೂ. ಸೊ ಟು ಅನ್ಲೈಕ್ ಚಾರ್ಜಸ್ಗೆ ಹೇಗಿರುತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸು? ಪಾಸಿಟಿವ್ ಚಾರ್ಜ್ ಅಲ್ಲಿ ಸ್ಟಾರ್ಟ್ ಆಗಿ ನೆಗೆಟಿವ್ ಚಾರ್ಜ್ ಅಲ್ಲಿ ಎಂಡ್ ಆಗ್ತಾ ಇರುತ್ತೆ. ಇದು ಟು ಅನ್ಲೈಕ್ ಚಾರ್ಜಸ್ಗೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಓಕೆ, ಇದು ಫೀಲ್ಡ್ ಲೈನ್ ನೊಟೇಷನ್. ಕೇಳ್ತಾ ಇರ್ತಾರೆ 2 ಮಾರ್ಕಿಗೆ ಯಾವ್ದಾದ್ರು ಎರಡು ಫೀಲ್ಡ್ ಲೈನ್ ನೊಟೇಷನ್ ನ ಬರೀಲಿಕ್ಕೆ ಕೇಳ್ತಾರೆ. ಇದು ಪಾಸಿಟಿವ್ ಚಾರ್ಜ್ ಆಗಿರೋದ್ರಿಂದ ಔಟ್ವರ್ಡ್ ಇರುತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಇದು ನೆಗೆಟಿವ್ ಚಾರ್ಜ್ ಆಗಿರೋದ್ರಿಂದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಏನಾಗಿರುತ್ತೆ ಇಲ್ಲಿ? ಇನ್ವರ್ಡ್ ಆಗಿರುತ್ತೆ. ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಓಕೆ, 2 ಮಾರ್ಕಿಗೆ ಕಂಪಲ್ಸರಿ ಕೇಳ್ತಾರೆ 2 ಕ್ವೆಶನ್ಸ್. ಓಕೆ, ನೆಕ್ಸ್ಟ್ ಕ್ವೆಶನ್ ಯಾವ್ದಾದ್ರು ಎರಡು ಕೇಳ್ಬೋದು. ಇಲ್ಲಿ ನಾನು 4 ನಿಮ್ಗೆ ಎಕ್ಸಾಂಪಲ್ ಕೊಟ್ಟು ಹೇಳಿದ್ದೀನಿ, 2 ಕ್ವೆಶನ್ಸ್ ಕೇಳ್ತಾ ಇರ್ತಾರೆ. ನೆಕ್ಸ್ಟ್ ಕ್ವೆಶನ್ ಇಸ್ ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಗಾಸ್ ಲಾ ಇನ್ ಎಲೆಕ್ಟ್ರೋಸ್ಟಾಟಿಕ್ಸ್. ಆಕ್ಚುಲಿ ಗಾಸ್ ಲಾ ಇನ್ ಎಲೆಕ್ಟ್ರೋಸ್ಟಾಟಿಕ್ಸ್ ನಿಮ್ಗೆ 5 ಮಾರ್ಕ್ ಅಲ್ಲಿ ಡೆಫಿನೇಷನ್ ಕೊಟ್ಟು ಡಿರೈವೇಶನ್ ಅಲ್ಲೂ ಕೇಳಿರ್ತಾರೆ. ಕೆಲವೊಂದ್ಸಲ ಅಲ್ಲಿ ಕೇಳಿಲ್ಲ ಅಂದ್ರೆ 2 ಮಾರ್ಕ್ ಕ್ವೆಶನ್ ಅಲ್ಲಿ ಗಾಸ್ ಲಾ ಇನ್ ಎಲೆಕ್ಟ್ರೋಸ್ಟಾಟಿಕ್ಸ್ ಕೇಳ್ತಾರೆ. ಓಕೆ, ಇಲ್ಲೂ ಅಷ್ಟೇನೆ ಸೇಮ್ ಸ್ಟೇಟ್ಮೆಂಟ್ ಬರಿಬೇಕು ಅಂಡ್ ಯು ಹ್ಯಾವ್ ಟು ರೈಟ್ ದ ಫಾರ್ಮುಲಾ ಅಂಡ್ ಟರ್ಮ್ಸ್ ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೇಕು. ಏನು, ವಾಟ್ ಇಸ್ ದ ಸ್ಟೇಟ್ಮೆಂಟ್ ಆಫ್ ಗಾಸ್ ಲಾ ಇನ್ ಎಲೆಕ್ಟ್ರೋಸ್ಟಾಟಿಕ್ಸ್? ದ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಇನ್ ಅ Gaussian surface, the total electric flux in a Gaussian closed surface. Gaussian surface means that is an imaginary closed surface. Okay, the total electric flux is equals to 1 by epsilon naught times the total charge enclosed in the surface. This is the statement of Gauss law in electrostatics. What is the statement? The total electric flux in a Gaussian surface is equal to the 1 by epsilon naught times the total charge enclosed in the surface. Okay, so first you have to write the statement and formula, then you have to explain the terms. Okay, that is 2 mark question. And now the next 2 mark question is define electric dipole moment and mention its SI unit. Okay, define electric dipole moment. What is an electric dipole? First, electric dipole andre enu? Electric dipole andre idu 2 equivalent opposite charges separated by a small distance. Haudalva? 2 equivalent ಆಪೋಸಿಟ್ ಚಾರ್ಜಸ್, ಒಂದು ಪ್ಲಸ್ ಕ್ಯೂ ಇದ್ರೆ ಇನ್ನೊಂದು ಮೈನಸ್ ಕ್ಯೂ. ಮ್ಯಾಗ್ನಿಟ್ಯೂಡ್ ಅಲ್ಲಿ 2 ಚಾರ್ಜಸ್ ಈಕ್ವಲ್ ಇರುತ್ತೆ, ಬಟ್ ಅದ್ರದ್ದು ನೇಚರ್ ಆಪೋಸಿಟ್ ಇರುತ್ತೆ. 2 ಈಕ್ವಲ್ ಅಂಡ್ ಆಪೋಸಿಟ್ ಚಾರ್ಜಸ್ ಸೆಪರೇಟೆಡ್ ಬೈ ಅ ಸ್ಮಾಲ್ ಡಿಸ್ಟೆನ್ಸ್. ನಾವು ಆ ಸ್ಮಾಲ್ ಡಿಸ್ಟೆನ್ಸ್ ನ ಡೈಪೋಲ್ ಲೆಂತ್ ಅಂತ ಹೇಳ್ತೀವಿ. 2a ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ದೆನ್ ವಾಟ್ ಇಸ್ ಡೈಪೋಲ್ ಮೊಮೆಂಟ್? ಡೈಪೋಲ್ ಮೊಮೆಂಟ್ ಅಂದ್ರೆ ಇಟ್ ಇಸ್ ದ ಪ್ರಾಡಕ್ಟ್ ಆಫ್ dipole length and either charge. Okay, here dipole length is 2a. Either charge andre magnitude of either charge you should take q or minus q. ನೀವು ಯಾವುದೇ ತಗೊಂಡ್ರು ಮ್ಯಾಗ್ನಿಟ್ಯೂಡ್ ತಗೊಂಡಾಗ ಅದು ಪಾಸಿಟಿವ್ ನೇ ಆಗುತ್ತೆ. Dipole moment can be represented by p. Dipole moment is the product of magnitude of either charge and the dipole length. So P is equal to 2aq is the formula. Here 2a is dipole length, right? So dipole length. Then what is the SI unit? Meter. And here q is charge. So yes, what is the SI unit of charge? Coulomb. So what is the unit of dipole moment, electric dipole moment? That is coulomb meter or meter coulomb. ಹೇಗಾದ್ರೂ ಬರಿಬಹುದು. This is the SI unit of electric dipole moment. Okay, next another important question. Mention the conditions for torque acting on an electric dipole in the presence of electric field. ಒಂದು ಡೈಪೋಲ್ ನ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಪ್ಲೇಸ್ ಮಾಡಿದ್ರೆ ಅದು ಸಮ್ ಫೋರ್ಸ್ ಆನ್ ಟಾರ್ಕ್ ನ ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಯಾವಾಗ ದ ಟಾರ್ಕ್ ಇಸ್ ಮ್ಯಾಕ್ಸಿಮಮ್ ಅಂಡ್ ಯಾವಾಗ ಮಿನಿಮಮ್ ಇರುತ್ತೆ. ಈ ಕ್ವೆಶನ್ ನ ಕೇಳ್ತಿರ್ತಾರೆ ಅರೌಂಡ್ ನಿಮ್ಮ ಕ್ವೆಶನ್ ಪೇಪರ್ ಅಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಹೋಗೋದಾದ್ರೆ 1 or 2 ಕಂಡೀಷನ್ಸ್, ಹೀಗೆ ಮ್ಯಾಕ್ಸಿಮಮ್ ಮಿನಿಮಮ್ ಕಂಡೀಷನ್ಸ್ ಬರ್ತಾನೆ ಹೋಗ್ತಾ ಇರುತ್ತೆ ಡಿಫ್ರೆಂಟ್ ಚಾಪ್ಟರ್ಸ್ ಇಂದ. ಸೊ ಇದು ಕೂಡ ಒಂದು ಇಂಪಾರ್ಟೆಂಟ್ ಕ್ವೆಶನ್.
ಓಕೆ, ಈಗ ಒಂದು ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಒಂದು ಡೈಪೋಲ್ ನ ಪ್ಲೇಸ್ ಮಾಡಿದಾಗ ಡೈಪೋಲ್ ಟಾರ್ಕ್ ನ ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಆ ಟಾರ್ಕ್ ಗೆ ಒಂದು ಫಾರ್ಮುಲಾ ಕೂಡ ಇದೆ, ಒಂದು ಎಕ್ಸ್ಪ್ರೆಷನ್ ಇದೆ. ಅದ್ರದ್ದು ಡಿರೈವೇಶನ್ 3 ಮಾರ್ಕ್ ಅಲ್ಲಿ ಇಂಪಾರ್ಟೆಂಟ್ ಬರ್ತಾ ಇರುತ್ತೆ. ನೆಕ್ಸ್ಟ್ ನಾನು ಮುಂದೆ ಹೇಳ್ತಾ ಹೋಗ್ತೀನಿ ಅದೇನ್ 3 ಮಾರ್ಕ್ ಇಂಪಾರ್ಟೆಂಟ್ ಡಿರೈವೇಶನ್ ಅಂತ. ಈಗ ಯಾವಾಗ ಆ ಟಾರ್ಕ್ ಎಕ್ಸ್ಪೀರಿಯನ್ಸ್ ಮಾಡೋದು ಮ್ಯಾಕ್ಸಿಮಮ್ ಇರುತ್ತೆ ಅಂಡ್ ಯಾವಾಗ ಮಿನಿಮಮ್ ಇರುತ್ತೆ ನೋಡ್ತಾ ಹೋಗೋಣ. ಟಾರ್ಕ್ ಎಕ್ಸ್ಪೀರಿಯನ್ಸ್ಡ್ ಬೈ ಅ ಡೈಪೋಲ್ ಇನ್ ದ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಗಿವನ್ ಬೈ ಟೌ ಇಸ್ ಈಕ್ವಲ್ ಟು PE sin theta. Tau is equal to PE sin theta. Here theta is the angle between dipole moment and electric field. Here tau is the torque experienced by the electric dipole, P is dipole moment and E is electric field, that is uniform electric field, and here theta is the angle between P and E. ಯಾವಾಗ ಮ್ಯಾಕ್ಸಿಮಮ್ ಅಂಡ್ ಯಾವಾಗ ಮಿನಿಮಮ್ ನೋಡ್ತಾ ಹೋಗೋಣ. ಈಗ ಇಫ್ ವಿ ಕನ್ಸಿಡರ್ ಅ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್, ಈ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಒಂದು ಡೈಪೋಲ್ ನ ಕನ್ಸಿಡರ್ ಮಾಡೋಣ. ಒಂದು ಪ್ಲಸ್ ಕ್ಯೂ ಇರುತ್ತೆ ಚಾರ್ಜ್, ಇನ್ನೊಂದು ಮೈನಸ್ ಕ್ಯೂ ಇರುತ್ತೆ ಅಂಡ್ 2a ಇಸ್ ದ ಡೈಪೋಲ್ ಲೆಂತ್. ಓಕೆ, ಪ್ಲಸ್ ಕ್ಯೂ ಚಾರ್ಜ್ ಏನಿದೆ ಅದು ಫೋರ್ಸ್ ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೆ ಇನ್ ದಿಸ್ ಡೈರೆಕ್ಷನ್. ಮೈನಸ್ ಕ್ಯೂ ಚಾರ್ಜ್ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಅಗೇನ್ ಫೋರ್ಸ್ ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೆ. ಆ ಫೋರ್ಸ್ ಏನಾಗಿರುತ್ತೆ, F is equal to QE and F is equal to QE. 2 equal and opposite charge forces ಇದೆ ಇಲ್ಲಿ, ರೈಟ್? ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್ ಬಟ್ ಆಪೋಸಿಟ್ ಇನ್ ಡೈರೆಕ್ಷನ್. ಸೊ ಏನಾಗುತ್ತೆ, ಈ ಡೈಪೋಲ್ ಟಾರ್ಕ್ ನ ಎಕ್ಸ್ಪೀರಿಯನ್ಸ್ ಮಾಡುತ್ತೆ ಅಂಡ್ ಆ ಟಾರ್ಕ್ ಗೆ ಇದು ಡಿರೈವೇಶನ್ ಫಾರ್ಮುಲಾ, ಸಾರಿ ಹೇಗೆ ಈ ಎಕ್ಸ್ಪ್ರೆಷನ್ ಬಂತು ನೆಕ್ಸ್ಟ್ 3 ಮಾರ್ಕ್ ಕ್ವೆಶನ್ಸ್ ಅಲ್ಲಿ ಡಿರೈವೇಶನ್ಸ್ ಅಲ್ಲಿ ನೋಡ್ತಾ ಹೋಗೋಣ. ಹಿಯರ್ ಥೀಟಾ ಇಸ್ ದ ಆಂಗಲ್ ಬಿಟ್ವೀನ್ ದಿಸ್ ಡೈಪೋಲ್ ಮೊಮೆಂಟ್ ಅಂಡ್ ದಿಸ್ electric field. Theta is the angle between dipole moment and electric field. So if ಇಲ್ಲಿ angle ಇದೆ ಅಲ್ಲ theta, if this theta is equal to 90 degree, theta equal to 90 degree means what? ಈ dipole ಹೀಗಿದೆ ಅಂತ, perpendicular to the electric field ಇದೆ ಅಂತ. If the dipole moment is perpendicular to electric field, ಏನಾಗುತ್ತೆ, sin 90 is equal to 1, so tau is equal to PE, right? This is called maximum condition. ಯಾವಾಗ maximum ಇರುತ್ತೆ, when dipole moment is perpendicular to the uniform electric field. Okay, next minimum ಯಾವಾಗಿರುತ್ತೆ, when theta is equal to 0 degree, sin 0 is equal to 0, right? Sin 0 equal to 0, so tau will be equal to 0 into anything, 0. So this is the condition for minimum torque. Okay, ಯಾವಾಗ torque minimum ಇರುತ್ತೆ, when dipole moment is parallel to the electric field. Dipole moment electric field ಗೆ parallel ಇದ್ದಾಗ minimum ಇರುತ್ತೆ. ಹೇಗೆ ನಾನು 2 ಮಾರ್ಕ್ ಕ್ವೆಶನ್ಸ್ ನ ಹೇಳಿದಿನೋ ಹಾಗೆ 3 ಮಾರ್ಕ್ ಕ್ವೆಶನ್ಸ್ ಒಂದು 3 to 4 ಇಂಪಾರ್ಟೆಂಟ್ ಕ್ವೆಶನ್ಸ್ ಇದೆ. ಡೆಫಿನೆಟ್ಲಿ 1 or 2 ಇಂಪಾರ್ಟೆಂಟ್ ಕ್ವೆಶನ್ಸ್ ನ ನಿಮಗೆ ಮಿಡ್ ಟರ್ಮ್ ಅಲ್ಲಿ ಕೇಳ್ತಾ ಇರ್ತಾರೆ. ಏನೇನು ಇಂಪಾರ್ಟೆಂಟ್ ಕ್ವೆಶನ್ಸ್ ಆಗಿದ್ರೆ 3 ಮಾರ್ಕ್ ಇಂಪಾರ್ಟೆಂಟ್ ಕ್ವೆಶನ್ಸ್. ಫಸ್ಟ್ ಕ್ವೆಶನ್ ಇಸ್ ಮೆನ್ಷನ್ ದ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಮೆನ್ಷನ್ ದ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಇಲ್ಲಿ ಕನ್ಫ್ಯೂಸ್ ಆಗೋ ಚಾನ್ಸಸ್ ನಿಮ್ಗಿದೆ. ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಕೇಳಿದಾರಾ, ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಕೇಳಿದಾರಾ, और ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ಕೇಳಿದಾರಾ, ನೀವು ಕರೆಕ್ಟ್ ಆಗಿ ನೋಡಿ ಆನ್ಸರ್ ಮಾಡಬೇಕಾಗತ್ತೆ. ಮೇಜರ್ ಆಗಿ ಇಲ್ಲಿ ಮಿಸ್ಟೇಕ್ಸ್ ಮಾಡ್ತೀರಾ. ಸೊ ಫಸ್ಟ್ ಕ್ವೆಶನ್ ನ ಕರೆಕ್ಟ್ ಆಗಿ ಓದಬೇಕು. ಓಕೆ, ಫಸ್ಟ್ ಕ್ವೆಶನ್ ಇಸ್ ಮೆನ್ಷನ್ ದ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪ್ರಾಪರ್ಟೀಸ್ ನ ಮೆನ್ಷನ್ ಮಾಡಿ ಅಂತ. ಇದು 3 ಮಾರ್ಕ್ ಕ್ವೆಶನ್ ಆಗಿರೋದ್ರಿಂದ ಅವರು 3 ಕರೆಕ್ಟ್ ಪ್ರಾಪರ್ಟೀಸ್ ನ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಇನ್ ಕೇಸ್ ಸೇಮ್ ಕ್ವೆಶನ್ 2 ಮಾರ್ಕಿಗೆ ಬಂದ್ರೆ ಯು ಹ್ಯಾವ್ ಟು ರೈಟ್ 2 ಪ್ರಾಪರ್ಟೀಸ್. ಓಕೆ, ಈಗ ಏನೇನ್ ಪ್ರಾಪರ್ಟೀಸ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ನೋಡ್ತಾ ಹೋಗೋಣ. ನಾನು ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಡಯಾಗ್ರಾಮ್ ಬರೀತಾ ಇದ್ದೆ, ಹೌದಲ್ವಾ? ಅಲ್ಲಿ ಒಂದು ಪ್ರಾಪರ್ಟಿನ ಈಗ ಆಲ್ರೆಡಿ ಹೇಳಿದ್ದೀನಿ. ಏನ್ ಪ್ರಾಪರ್ಟಿ? ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆಲ್ವೇಸ್ ಸ್ಟಾರ್ಟ್ ಅಟ್ ಪಾಸಿಟಿವ್ ಚಾರ್ಜ್ ಅಂಡ್ ಎಂಡ್ಸ್ ಅಟ್ ನೆಗೆಟಿವ್ ಚಾರ್ಜ್, ಹೌದಲ್ವಾ? ದಟ್ ಈಸ್ ಯುವರ್ ಫಸ್ಟ್ ಪ್ರಾಪರ್ಟಿ. First property of electric field lines ಏನು? They start at positive charge and end at
the negative charge in an electric dipole. Okay, start at positive charge and end ಆಗೋದು ನೆಗೆಟಿವ್ ಚಾರ್ಜ್ ಅಲ್ಲಿ. ಇದು ನಿಮಗೆ ಫಸ್ಟ್ ಪ್ರಾಪರ್ಟಿ. ಸೆಕೆಂಡ್ ಪ್ರಾಪರ್ಟಿ ಏನು? ಸಿ, ನಮಗೆ ಗೊತ್ತಿದೆ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಅ ವೆಕ್ಟಾರ್ ಕ್ವಾಂಟಿಟಿ. ವೆಕ್ಟಾರ್ ಕ್ವಾಂಟಿಟಿ ಅಂದ್ರೆ ಏನು? ಅದಕ್ಕೆ ಮ್ಯಾಗ್ನಿಟ್ಯೂಡ್ ಇರಬೇಕು ಅಂಡ್ ಯುನಿಕ್ ಡೈರೆಕ್ಷನ್ ಇರಬೇಕು, ಹೌದಲ್ವಾ? ಮ್ಯಾಗ್ನಿಟ್ಯೂಡ್ ಇರಬೇಕು, ಯುನಿಕ್ ಡೈರೆಕ್ಷನ್ ಇರಬೇಕು. ಯುನಿಕ್ ಡೈರೆಕ್ಷನ್ ಇರಬೇಕು ಅಂದ್ರೆ ನೋ ಟೂ ಫೀಲ್ಡ್ ಲೈನ್ಸ್ ಆರ್ ಇಂಟರ್ಸೆಕ್ಟ್ ಈಚ್ ಅದರ್, ರೈಟ್? ಸೊ ಸೆಕೆಂಡ್ ಪ್ರಾಪರ್ಟಿ ಏನು? ನೋ ಟೂ ಫೀಲ್ಡ್ ಲೈನ್ಸ್ ಆರ್ ಇಂಟರ್ಸೆಕ್ಟ್ ಈಚ್ ಅದರ್. ಟೂ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇಂಟರ್ಸೆಕ್ಟ್ ಆಗಬಾರ್ದು, ಆಗೋದಿಲ್ಲ. ಓಕೆ, ಯಾಕೆ? ಬಿಕಾಸ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಅ ವೆಕ್ಟಾರ್ ಕ್ವಾಂಟಿಟಿ, ಅದಕ್ಕೆ ಯುನಿಕ್ ಡೈರೆಕ್ಷನ್ ಇರಬೇಕು. ನೋ ಟೂ ಫೀಲ್ಡ್ ಲೈನ್ಸ್ ಆರ್ intersect, no intersection. Okay, next, what is the third property? They do not form closed loops. Closed loop na form ಮಾಡಲ್ಲ ಯಾವಾಗಲೂ electric field lines. Okay, they do not form closed loops. Okay, these are the properties of electric field lines. What is the first property? They start at positive charge and terminates at negative charge. Second one is no two field lines are intersect each other. And third property is they do not form closed loop. Okay, ಇದೇ ನೀವು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಪ್ರಾಪರ್ಟೀಸ್ ನ ನೋಡ್ತಾ ಹೋದ್ರೆ ಬೇರೆನೆ ಬರುತ್ತೆ, ಚೇಂಜ್ ಆಗುತ್ತೆ ಪ್ರಾಪರ್ಟೀಸ್. ಸೊ ನೀವು ಕ್ವೆಶನ್ ನ ನೋಡಿ ಆನ್ಸರ್ ಮಾಡಬೇಕಾಗುತ್ತೆ. ಅಂಡ್ ದ ನೆಕ್ಸ್ಟ್ ಕ್ವೆಶನ್ ಇಸ್ ಮೆನ್ಷನ್ ದ ಪ್ರಾಪರ್ಟೀಸ್ ಆಫ್ ಅನ್ ಎಲೆಕ್ಟ್ರಿಕ್ ಚಾರ್ಜ್. ಎಲೆಕ್ಟ್ರಿಕ್ ಚಾರ್ಜ್ ಬೇಸಿಕ್ ಪ್ರಾಪರ್ಟೀಸ್ ನ ಮೆನ್ಷನ್ ಮಾಡಕ್ ಕೇಳ್ತಾರೆ. ಮೆನ್ಷನ್ ದ ಪ್ರಾಪರ್ಟೀಸ್ ಆಫ್ electric charge. There are three basic properties. First property is, what is the first property? Electric charge properties. First one is electric charge is conserved. Charges are conserved, charges are quantized, and charges are additive. There are three properties. Okay, electric charge properties. What is the first property? First one is charges are conserved. Conservation of charge. Charges are conserved. Conserved means what? Charges create agalla or destroy agalla, but one body to another body travel ಆಗುತ್ತೆ. ಎಲೆಕ್ಟ್ರಿಫಿಕೇಶನ್ ಕಾನ್ಸೆಪ್ಟ್ ಅಲ್ಲಿ ಓದ್ತಾ ಹೋಗ್ತೀವಿ. ಚಾರ್ಜಸ್ ಆರ್ ಕನ್ಸರ್ವ್ಡ್. ಓಕೆ, ವಾಟ್ ಇಸ್ ದ ನೆಕ್ಸ್ಟ್ ಪ್ರಾಪರ್ಟಿ? ಚಾರ್ಜಸ್ ಆರ್ ಕ್ವಾಂಟೈಸ್ಡ್. ನೆಕ್ಸ್ಟ್ ಪ್ರಾಪರ್ಟಿ ಇಸ್ ಚಾರ್ಜಸ್ ಆರ್ ಕ್ವಾಂಟೈಸ್ಡ್. And the third property is charges are additive. Okay, there are three basic properties of an electric charge. Charges are conserved, charges are quantized, and charges are additive. Okay, ಇದನ್ನ ಎಕ್ಸ್ಪ್ಲೇನ್ ಮಾಡಿ ಅಂತನಾದ್ರೂ ಕೇಳ್ಬೋದು. ಅದನ್ನ 3 ಮಾರ್ಕ್ ಅಲ್ಲಿ ಕೇಳಲ್ಲ. ಯಾವ್ದಾದ್ರು ಒಂದು ಪ್ರಾಪರ್ಟಿನ ತಗೊಂಡು ಚಾರ್ಜಸ್ ಆರ್ ಅಡಿಟಿವ್, ರೈಟ್ ಸ್ಟೇಟ್ಮೆಂಟ್ ನ ಕೊಟ್ಬಿಟ್ಟು ಹೌ 2 ಮಾರ್ಕ್ ಅಲ್ಲಿ ಕೇಳ್ಬೋದಾಗುತ್ತೆ. ಓಕೆ, ಸೊ ಓದ್ಕೊಳ್ಬೇಕಾಗುತ್ತೆ. ದೇರ್ ಆರ್ 3 ಬೇಸಿಕ್ ಪ್ರಾಪರ್ಟೀಸ್ ಆಫ್ ಎನ್ ಎಲೆಕ್ಟ್ರಿಕ್ ಚಾರ್ಜ್. ಚಾರ್ಜಸ್ ಆರ್ ಕನ್ಸರ್ವ್ಡ್, ಚಾರ್ಜಸ್ ಆರ್ ಕ್ವಾಂಟೈಸ್ಡ್, ಅಂಡ್ ಚಾರ್ಜಸ್ ಆರ್ ಅಡಿಟಿವ್. ಓಕೆ, ನೌ ವಾಟ್ ಇಸ್ ದ ನೆಕ್ಸ್ಟ್ ಕ್ವೆಶ್ಚನ್? Derive an expression for torque acting on an electric dipole in an uniform electric field. ಈಗ ಆಲ್ರೆಡಿ ಟಾರ್ಕ್ ಯಾವಾಗ ಮ್ಯಾಕ್ಸಿಮಮ್ ಯಾವಾಗ ಮಿನಿಮಮ್ ಅಂತ 2 ಮಾರ್ಕ್ ಕ್ವೆಶನ್ಸ್ ಅಲ್ಲಿ ನಾವು ಡಿಸ್ಕಸ್ ಮಾಡಿ ಆಗಿದೆ. ಅಲ್ಲಿ ನಾವು ಫಾರ್ಮುಲಾನ ತಗೊಂಡ್ವಿ, ಟೌ ಇಸ್ ಈಕ್ವಲ್ ಟು PE sin ಥೀಟಾ ಅಂತ. ಹೇಗ್ ಬಂತು ಫಾರ್ಮುಲಾ? ಈಗ ಅದ್ರದ್ದು ಡಿರೈವೇಶನ್ 3 ಮಾರ್ಕ್ ಅಲ್ಲಿ ಕೇಳ್ತಾರೆ. ಓಕೆ, ಈಗ ಎಕ್ಸ್ಪ್ರೆಷನ್ ಫಾರ್ ಟಾರ್ಕ್ ಆಕ್ಟಿಂಗ್ ಆನ್ ಅನ್ electric dipole in an uniform electric field. Okay, ಈಗ consider a dipole. Consider an electric dipole in an uniform electric field. ಇಲ್ಲಿ ನೀವು ಮೇಜರ್ ಆಗಿ ಮಿಸ್ಟೇಕ್ ಮಾಡೋದು, ನೀವು ನಿಮ್ಮ ಕ್ವೆಶ್ಚನ್ ಪೇಪರಲ್ಲಿ ಇನ್ಸ್ಟ್ರಕ್ಷನ್ಸ್ ಓದಿರ್ತೀರಾ ಅನ್ಕೊಂತೀನಿ. ಡಯಾಗ್ರಾಮ್ ಇಲ್ಲದೆ, ರಿಲೆವೆಂಟ್ ಡಯಾಗ್ರಾಮ್ ಇಲ್ಲದೆ ಯಾವುದೇ ಕ್ವೆಶನ್ಗೆ ನೀವು ಆನ್ಸರ್ ಮಾಡಿದ್ರು ಆ ಕ್ವೆಶನ್ಗೆ 1 ಮಾರ್ಕ್ ಕೂಡ ಸಿಗಲ್ಲ. ಸೊ ಎಸ್ಪೆಷಲಿ ನಿಮಗೆ ಡಯಾಗ್ರಾಮ್ಸ್ ಅಲ್ಲಿ ಡಿರೈವೇಶನ್ಸ್ ಅಲ್ಲಿ ನಿಮಗೆ ಡಯಾಗ್ರಾಮ್ಸ್ ನ ಬರೀಲೇಬೇಕಾಗಿರುತ್ತೆ.
ಮೇಜರ್ ಆಗಿ ನಿಮ್ಗೆ ಡಯಾಗ್ರಾಮ್ಸ್ ಬರೋದು ಡಿರೈವೇಶನ್ ಅಲ್ಲಿ. ಡಯಾಗ್ರಾಮ್ ಬರೀದೆ ಡಿರೈವೇಶನ್ಸ್ ಮಾಡಿದ್ರೆ ನಿಮ್ಗೆ 1 ಮಾರ್ಕ್ ಕೂಡ ಸಿಗಲ್ಲ, ಅದೊಂದು ನೆನಪಲ್ಲಿರ್ಲಿ. ಓಕೆ, ಫಸ್ಟ್ ನೀವು ಬರಿಬೇಕಾಗಿರೋದು ಡಯಾಗ್ರಾಮ್, ಆಫ್ಟರ್ ದಟ್ ಕನ್ಸಿಡರೇಷನ್, ಅದಾದ್ಮೇಲೆ ನೀವು ಡಿರೈವೇಶನ್ಸ್ ನ ಸ್ಟಾರ್ಟ್ ಮಾಡ್ತಾ ಹೋಗ್ಬೇಕಾಗತ್ತೆ. ಓಕೆ, ಕನ್ಸಿಡರ್ an electric dipole in an uniform electric field E. ಇಲ್ಲಿ ಒಂದು ಎಲೆಕ್ಟ್ರಿಕ್ ಡೈಪೋಲ್ ನ ಕನ್ಸಿಡರ್ ಮಾಡೋಣ. ಓಕೆ, ಪ್ಲಸ್ ಕ್ಯೂ ಅಂಡ್ ಮೈನಸ್ ಕ್ಯೂ, ಇದನ್ನ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಪ್ಲೇಸ್ ಮಾಡಿದೀವಿ. ಹಿಯರ್ ಇ ಇಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ and 2a is the dipole length. Here 2a is the dipole length and theta is the angle between the dipole moment and the electric field. Okay, now ಈಗ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಇರೋದ್ರಿಂದ ಇಲ್ಲಿ 2 ಚಾರ್ಜಸ್ ಇದೆ, ಫೋರ್ಸ್ ನ ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ವಿ ಆಲ್ರೆಡಿ ನೋ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ಅ ಚಾರ್ಜ್ ಇನ್ ಅನ್ ಎಲೆಕ್ಟ್ರಿಕ್ ಫೀಲ್ಡ್ F is equal to QE ಅಂತ. ಸೊ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ದ ಪಾಸಿಟಿವ್ ಚಾರ್ಜ್ is F is equal to plus QE and the force experienced by the negative charges F is equal to minus QE. ಇದು ಹೇಗೆ ಬಂತು? ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ಅ ಚಾರ್ಜ್. ನಾವೀಗ ಆಲ್ರೆಡಿ ನಾವು ಅದನ್ನ ನೀವು ಸ್ಟಡಿ ಮಾಡಿರ್ತೀರಾ ಚಾಪ್ಟರ್ ಅಲ್ಲಿ. ಓಕೆ, ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ಅ ಚಾರ್ಜ್ ಫಾರ್ಮುಲಾ ನಿಮ್ಗೆ ಆಲ್ರೆಡಿ ಗೊತ್ತಿದೆ, F is equal to QE. ಹಾಗೆ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ಅ ಪಾಸಿಟಿವ್ ಚಾರ್ಜ್ ಬಂದು F is equal to plus QE and ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ಅ ನೆಗೆಟಿವ್ ಚಾರ್ಜಸ್ F is equal to minus QE. And both the forces are equal in magnitude but opposite in direction. Okay, ಈಗ ಜಸ್ಟ್ ಇಮ್ಯಾಜಿನರಿ ಲೈನ್ಸ್ ನ ಯೂಸ್ ಮಾಡಿ ಹಿಯರ್ ಕನ್ಸ್ಟ್ರಕ್ಟ್ ಅ ಟ್ರಯಾಂಗಲ್. ಓಕೆ, ಈ ಟ್ರಯಾಂಗಲ್ ಗೆ ನೇಮ್ ಕೊಡ್ತಾ ಹೋಗೋಣ, ಎ ಬಿ ಸಿ ಅಂತ. ಓಕೆ, ಹಿಯರ್ ವಿ ಹ್ಯಾವ್ ಟು ಡಿರೈವ್ ಅನ್ ಎಕ್ಸ್ಪ್ರೆಷನ್ ಫಾರ್ ಟಾರ್ಕ್, ರೈಟ್? ಟಾರ್ಕ್ ಗೆ ಎಕ್ಸ್ಪ್ರೆಷನ್ ನ ಡಿರೈವ್ ಮಾಡಬೇಕು. ಟಾರ್ಕ್ ಮೀನ್ಸ್ ಇಟ್ ಈಸ್ ರೊಟೇಷನಲ್ ಅನಲಾಗ್ ಆಫ್ ಫೋರ್ಸ್, ರೈಟ್? ಸೊ ಟಾರ್ಕ್ ಅಂದ್ರೆ ನನ್ಗೆ ಆಲ್ರೆಡಿ ಗೊತ್ತಿದೆ, ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಏನ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್? ದಟ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಆಕ್ಸಿಸ್ ಆಫ್ ರೊಟೇಷನ್ ಅಂಡ್ ದ ಪಾಯಿಂಟ್ ಅಟ್ ವಿಚ್ ಫೋರ್ಸ್ ಕ್ಯಾನ್ ಬಿ ಎಕ್ಸ್ಪೀರಿಯನ್ಸ್ಡ್. ಸೊ ಇದನ್ನ ನಾನು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಂತ ತಗೋಬಹುದಾ? ಸೊ ಹಿಯರ್ ಬಿ ಸಿ ಇಸ್ ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಸೊ ಹೇಗಾಗತ್ತೆ? ಟಾರ್ಕ್ ಟೌ ಇಸ್ ಈಕ್ವಲ್ ಟು ಎಫ್ ಇಂಟು ಬಿ ಸಿ. ಈಗ ನನ್ಗೆ ಆಲ್ರೆಡಿ ಫೋರ್ಸ್ ಗೊತ್ತಿದೆ, ಐದರ್ ಫೋರ್ಸ್ ಯಾವ್ದಾದ್ರು ತಗೊಳ್ಳಿ, ಬಟ್ ಯು ಹ್ಯಾವ್ ಟು ಟೇಕ್ ದ ಮ್ಯಾಗ್ನಿಟ್ಯೂಡ್ ಅಂತ ಬಂದಾಗ ಎರಡೂ ಸೇಮ್ ಆಗುತ್ತೆ. F is equal to Q into E. Okay, now what is BC here? Here theta is the angle, right? Theta is the angle. So ಈ theta angle ಏನಿದೆ, ಜಸ್ಟ್ ಈ ಆಂಗಲ್ ಕೂಡ ಸೇಮ್ ಆಗುತ್ತಾ? ಸೇಮ್ ಆಂಗಲ್. ಇದು ಥೀಟಾ ಆದ್ರೆ ಈ ಆಂಗಲ್ ಕೂಡ ಥೀಟಾ ಆಗುತ್ತೆ. ಸೈನ್ ಥೀಟಾ ಅಂದ್ರೆ ಏನು? ವಾಟ್ ಇಸ್ ಸೈನ್ ಥೀಟಾ? ಆಪೋಸಿಟ್ ಬೈ hypotenuse. So sin theta is opposite divided by hypotenuse. So here this is theta. Opposite side ಯಾವುದು ಥೀಟಾಗೆ? BC divided by hypotenuse is AB. BC divided by AB. ನಂಗೆ ಬೇಕಿರೋದೇನು? BC is equal to AB sin theta. BC is equal to AB sin theta. Here AB is 2A, right? AB is 2A. So BC is equal to 2A sin theta. BC is equal to 2A sin theta. F andre Q into E. BC is 2A sin theta. Just substitute in this equation. Tau is equal to F is QE and BC is 2A sin theta. So this equation can be written as tau is equal to 2AQ into E sin theta. Here 2AQ is dipole moment. Yes, 2 mark question kelidru. Here 2AQ is dipole moment. So tau is equal to PE sin theta. This is the expression for torque experienced by an electric dipole in the presence of uniform electric field.
ಓಕೆ, ಇದನ್ನ ವೆಕ್ಟಾರಿಕಲಿ ಹೇಗೆ ಬರೆಯೋದು? ವೆಕ್ಟಾರ್ ಫಾರ್ಮ್ ಅಲ್ಲಿ ವೆಕ್ಟಾರಿಕಲಿ ವಿ ಕ್ಯಾನ್ ರೈಟ್ ಇಟ್ ಆಸ್ ಹಿಯರ್ ಪಿ ಸೈನ್ ಥೀಟಾ ಇಸ್ ಇನ್ ದ ಫಾರ್ಮ್ ಆಫ್ ಎ ಬಿ ಸೈನ್ ಥೀಟಾ, ರೈಟ್? ಸೊ ಎ ಬಿ ಸೈನ್ ಥೀಟಾನ ವೆಕ್ಟಾರ್ ಅಲ್ಲಿ ಹೇಗೆ ಬರೀತೀರಾ? ಎ ವೆಕ್ಟಾರ್ ಕ್ರಾಸ್ ಬಿ ವೆಕ್ಟಾರ್. ಹಿಯರ್ ಪಿ is a vector quantity, E is also a vector quantity, and torque is also a vector quantity, right? So this equation can be written as tau is equal to P cross E. Tau is equal to P cross E. This is the expression for torque acting on an electric dipole in the presence of uniform electric field. Understood? Okay. Next question. These are all the 3 mark important questions. Very very important questions. 1 or 2 questions again and same ಹೇಳ್ತಾ ಇದ್ದೀನಿ, ನಿಮ್ಮ ಎಕ್ಸಾಮ್ ಪೇಪರ್ ಅಲ್ಲಿ ಇರುತ್ತೆ. ಓಕೆ, ಇಷ್ಟು ಕ್ವೆಶನ್ಸ್ಗೆ ನಾನು ಏನೇನು ಈ ವಿಡಿಯೋನಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟು ಕ್ವೆಶನ್ಸ್ಗೆ ನೀವು ನೀಟಾಗಿ ಕಾನ್ಸಂಟ್ರೇಟ್ ಮಾಡಿ ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಡೆಫಿನೆಟ್ಲಿ ಯು ವಿಲ್ ಗೆಟ್ ಅರೌಂಡ್ 15 to 18 ಮಾರ್ಕ್ ಇನ್ಕ್ಲೂಡಿಂಗ್ ನ್ಯೂಮರಿಕಲ್ಸ್. ಓಕೆ, ನ್ಯೂಮರಿಕಲ್ಸ್ ಏನಿದೆ ಈ ಚಾಪ್ಟರು ನೆಕ್ಸ್ಟ್ ವಿಡಿಯೋಸ್ ನಲ್ಲಿ ನೋಡ್ತಾ ಹೋಗೋಣ. ಈಗ ಜಸ್ಟ್ ನಾನು ಫೋಕಸ್ ಮಾಡ್ತಾ ಇರೋದು 2 ಮಾರ್ಕ್, 3 ಮಾರ್ಕ್ ಅಂಡ್ 5 ಮಾರ್ಕ್ ಡಿರೈವೇಶನ್ಸ್. 2 ಮಾರ್ಕ್ ಕ್ವೆಶನ್ಸ್, 3 ಮಾರ್ಕ್ ಕ್ವೆಶನ್ಸ್ ಅಂಡ್ 5 ಮಾರ್ಕ್ ಡಿರೈವೇಶನ್ಸ್. ಓಕೆ, ನೆಕ್ಸ್ಟ್ ವಿಡಿಯೋನಲ್ಲಿ ಈ ಚಾಪ್ಟರ್ದು ನ್ಯೂಮರಿಕಲ್ಸ್ ಯಾವ ತರ ಕೇಳ್ತಾರೆ ನೋಡೋಣ. ಓಕೆ, ನೌ ದ ನೆಕ್ಸ್ಟ್ ಕ್ವೆಶನ್ ಇಸ್, what is the next question? The next 3 mark questions istene, next 5 mark questions ide. There are 4 5 mark important 5 mark derivations in this chapter. Okay, ee chapter alli 4 major agi kelo important derivations ide. Okay, yavyadu 4 derivations? So first derivation bandu derive an expression for electric field on the axial line of an electric dipole. Electric dipole andre enu? 2 equal and opposite charges separated by a small distance, right? Now consider an electric dipole. Dipole means 2 equal and opposite charges separated by a small distance, right? Now ಈಗ ನಾವು ಎಲೆಕ್ಟ್ರಿಕ್ ಫೀಲ್ಡ್ ನ ಎಲ್ಲಿ ಫೈಂಡ್ ಔಟ್ ಮಾಡ್ಬೇಕಂತೆ? ಆನ್ ದ ಆಕ್ಸಿಸ್ ಆಫ್ ದಿಸ್ ಡೈಪೋಲ್, ಅಂದ್ರೆ ಆಕ್ಸಿಯಲ್ ಲೈನ್ ಅಲ್ಲಿ. ಹಿಯರ್ ಪಿ ಇಸ್ ದ ಪಾಯಿಂಟ್ ಅಟ್ ವಿಚ್ ವಿ ಕ್ಯಾನ್ calculate the electric field. Consider an electric dipole of dipole length 2a. Let P be a point on the axis of the dipole at which electric field can be calculated. And here O is the center of the dipole. Let R be the distance between the center of the dipole and point P. Now here one positive charge is there as well as one negative charge is also there, right? So what is the direction of electric field due to positive charge? Outward, right? So electric field due to positive charges outward, E plus Q, and the electric field due to negative charges inward, E minus Q. Okay, now here 2a is the dipole length and A is the distance between positive charge and O. Again A is the distance between negative charge and O agutte. Okay, here P is the point at which electric field can be calculated. Now we know electric field formula, E is equal to 1 by 4 pi epsilon naught Q divided by the distance between the charge and the point at which electric field can be calculated, right? Now electric field due to positive charge ಏನಾಗುತ್ತೆ? ನಾನು ಮತ್ತೆ ಹೇಳ್ತಾ ಇದ್ದೀನಿ, ಇದು ಡಿರೈವೇಶನ್ ಆಗಿರೋದ್ರಿಂದ ಡಯಾಗ್ರಾಮ್ ಇಂಪಾರ್ಟೆಂಟ್. ಫಸ್ಟ್ ನೀವು ಡಯಾಗ್ರಾಮ್ ನ ಬರೀಬೇಕಾಗುತ್ತೆ. ಆಫ್ಟರ್ ದಟ್ ಯು ಹ್ಯಾವ್ ಟು ರೈಟ್ ದ ಕನ್ಸಿಡರೇಷನ್, ಲೈಕ್ ಕನ್ಸಿಡರ್ an dipole of dipole length 2a. Let P be a point on the axis of the dipole at which electric field can be calculated. Here R is the distance between the center of the dipole and point P. ಎಲ್ಲದು ಕನ್ಸಿಡರೇಷನ್ ಬರೀರಿ. ಆಫ್ಟರ್ ದಟ್ ಡಿರೈವೇಶನ್ ನ ಸ್ಟಾರ್ಟ್ ಮಾಡಿ. ಓಕೆ, ನಾವು
ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪಾಸಿಟಿವ್ ಚಾರ್ಜ್ ಏನು? ನಾವು ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ ನ ಫೈಂಡ್ ಔಟ್ ಮಾಡಬೇಕು. ಒಂದು ಡೈಪೋಲ್ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ನ ಪ್ರೊಡ್ಯೂಸ್ ಮಾಡ್ತಾ ಇದೆ ಆನ್ ದ ಆಕ್ಸಿಸ್ ಆಫ್ ದ ಡೈಪೋಲ್. ನಾವು ಎಲೆಕ್ಟ್ರಿಕ್ ಫೀಲ್ಡ್ ನ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಯಾವ ಫಾರ್ಮುಲಾನ ನಾವು ಯೂಸ್ ಮಾಡಬೇಕು ಅದನ್ನ ನಾವು ಡಿರೈವ್ ಮಾಡ್ತಾ ಇರೋದ್ರಿಂದ ಫಸ್ಟ್ ವಿ ಹ್ಯಾವ್ ಟು ಟೇಕ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪಾಸಿಟಿವ್ ಚಾರ್ಜ್, ಆಫ್ಟರ್ ದಟ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ನೆಗೆಟಿವ್ ಚಾರ್ಜ್. ಅದಾದ್ಮೇಲೆ ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ ನ ಏನ್ ಮಾಡ್ತೀವಿ, ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಫಸ್ಟ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪಾಸಿಟಿವ್ ಚಾರ್ಜ್. ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪಾಸಿಟಿವ್ ಚಾರ್ಜ್ E ಪ್ಲಸ್ ಕ್ಯೂ ಇಸ್ ಈಕ್ವಲ್ ಟು, ನಮಗೆ ಜನರಲ್ ಫಾರ್ಮುಲಾ ಗೊತ್ತಿದೆ, ಏನದು 1/4πε0 Q1 ಆರ್ ಯು ಕ್ಯಾನ್ ಟೇಕ್ ಪ್ಲಸ್ ಕ್ಯೂ ಆಲ್ಸೋ. ಓಕೆ, Q1 ಡಿವೈಡೆಡ್ ಬೈ, ಅಥವಾ ಪ್ಲಸ್ ಕ್ಯೂ ಆಗಿರೋದ್ರಿಂದ ಜಸ್ಟ್ ಕ್ಯೂ ಅಂತ ತಗೊಳ್ಳಿ, ನೋ ಪ್ರಾಬ್ಲಮ್. ಕ್ಯೂ ಡಿವೈಡೆಡ್ ಬೈ the distance between the point at which electric field can be calculated and that positive charge. ಇಲ್ಲಿ electric field due to positive charge ಮಾಡ್ತಿರೋದ್ರಿಂದ positive charge. So ಏನಾಗುತ್ತೆ, here R is the distance between these two, A is the distance between O and plus Q. ಹಾಗಿದ್ರೆ ಈ ಡಿಸ್ಟೆನ್ಸ್ ಏನಾಗುತ್ತೆ, R ಮೈನಸ್ A ಮಾಡಿದ್ರೆ you'll get this distance, right? R is the total distance. O ಇಂದ P ಗೆ ಇರೋ ಡಿಸ್ಟೆನ್ಸ್ R. ಅದರಲ್ಲಿ ಏನ ಮೈನಸ್ ಮಾಡಿದ್ರೆ Q to P ಡಿಸ್ಟೆನ್ಸ್ ಸಿಗುತ್ತಾ? ಸೊ ಡಿಸ್ಟೆನ್ಸ್ ಏನಾಗುತ್ತೆ ಇಲ್ಲಿ, R ಮೈನಸ್ A ಆಗುತ್ತೆ, R ಮೈನಸ್ A ಹೋಲ್ ಸ್ಕ್ವೇರ್. ಇದು ಜನರಲ್ ಫಾರ್ಮುಲಾ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಅ ಪಾಯಿಂಟ್ ಚಾರ್ಜ್ ಫಾರ್ಮುಲಾದಿಂದ ತಗೊಂಡಿರೋದು. ಇಲ್ಲಿ ಏನ್ ನಾನು ಡಿಸ್ಟೆನ್ಸ್ ನ ಬರ್ದಿದ್ದೀನೋ ದಟ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಚಾರ್ಜ್, ದಟ್ ಇಸ್ ಪ್ಲಸ್ ಕ್ಯೂ, ಡಿಸ್ಟೆನ್ಸ್ ಬಿಟ್ವೀನ್ ದ ಚಾರ್ಜ್ ಅಂಡ್ ದ ಪಾಯಿಂಟ್ ಅಟ್ ವಿಚ್ ಎಲೆಕ್ಟ್ರಿಕ್ ಫೀಲ್ಡ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್. ಅಂದ್ರೆ ಇಷ್ಟು ಡಿಸ್ಟೆನ್ಸ್ ನಾನು ತಗೊಂಡಿರೋದು, ಇಲ್ಲಿ ಸ್ಕ್ವೇರ್ ಮಾಡಿರೋದು. ಟೋಟಲ್ ಡಿಸ್ಟೆನ್ಸ್ ಏನು, ಸೆಂಟರ್ ಆಫ್ ದ ಡೈಪೋಲ್ ಇಂದ R ಇದೆ, ಅದರಲ್ಲಿ ಇದನ್ನ ಮೈನಸ್ ಮಾಡಿದ್ರೆ ವಿಲ್ ಗೆಟ್ R ಮೈನಸ್ A. ಓಕೆ, ಕಾಲ್ ಇಟ್ ಆಸ್ ಈಕ್ವೇಶನ್ ನಂಬರ್ 1. ಸಿಮಿಲರ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ನೆಗೆಟಿವ್ ಚಾರ್ಜ್ ಏನಾಗುತ್ತೆ, E ಮೈನಸ್ ಕ್ಯೂ ಇಸ್ ಈಕ್ವಲ್ ಟು 1/4πε0 ಮೈನಸ್ ಕ್ಯೂ, ನೆಗೆಟಿವ್ ಚಾರ್ಜ್ ಆಗಿರೋದ್ರಿಂದ ಮೈನಸ್ ಕ್ಯೂ, ಡಿವೈಡೆಡ್ ಬೈ ಡಿಸ್ಟೆನ್ಸ್ ಬಿಟ್ವೀನ್ ದ ನೆಗೆಟಿವ್ ಚಾರ್ಜ್ ಅಂಡ್ ದ ಪಾಯಿಂಟ್ P. ಏನಾಗುತ್ತೆ, here R is the distance between center and point P plus A. ಸೊ ಇದೇನಾಗುತ್ತೆ R plus A the whole square. Call it as equation number 2. Here equation 1 is the electric field due to positive charge and equation 2 is the electric field due to negative charge. Then what is total electric field? Total electric field E is equal to E plus Q plus E minus Q. Total electric field E is equal to E plus Q plus E minus Q. Call it as equation number 3. Now substitute equation 1 and 2 in equation 3. Substitute 1 and 2 in 3. So ಏನಾಗುತ್ತೆ, E is equal to E plus Q is 1/4πε0 Q divided by R plus A whole square, right? Plus E minus Q is 1/4πε0 minus Q divided by R minus A whole square. So here plus into minus, minus. So E is equal to 1/4πε0 Q divided by R plus A whole square, plus into minus, minus 1/4πε0 Q divided by R minus A whole square. Here 1/4πε0 and Q are constant. So take 1/4πε0 and Q as constant. So ಏನು ಉಳ್ಕೊಳ್ಳುತ್ತೆ, 1 divided by R plus A whole square minus 1 divided by R minus A whole square. Now take LCM. So normal LCM 1/4πε0 Q into, here what is the LCM, R plus A whole square into R minus A the whole square. So numerator will be R minus A the whole square minus R plus A the whole square.
Okay, now these equations are in the form of a minus b whole square and a plus b whole square. So ಏನಾಗುತ್ತೆ, E is equal to 1 by 4 pi epsilon naught q into a square plus b square minus 2ab, right? A minus b whole square andre minus a square plus b square plus 2ab divided by r plus a whole square into r minus a whole square. We know a plus b into a minus b is equal to a square minus b square. A plus b into a minus b is equal to a square minus b square. Similarly, r plus a into r minus a is r square minus a square. So here square is there, whole square. So denominator ಏನಾಗುತ್ತೆ, r square minus a square, the whole square. So now the next step is E is equal to 1 by 4 pi epsilon naught q into r square plus a square minus 2ar minus r square minus into plus minus a square minus into plus minus 2ar divided by r square minus a square the whole square. So r square a square cancel ಆಯ್ತು, minus 2ar ಬಂದು minus 4ar, right, divided by r square minus a square. So E is equal to 1 by 4 pi epsilon naught q into minus 4ar divided by r square minus a square the whole square. For a short dipole, okay, for a short dipole a is very less than r ಹೇಳ್ಬೋದಾ? See, ಈಗ ಇದು ಶಾರ್ಟ್ ಡೈಪೋಲ್ ಆದ್ರೆ a very less than r ಅಂತ ಹೇಳ್ಬೋದು. So in this equation we can neglect a. In this equation we can neglect a. So a ನ neglect ಮಾಡಿದ್ರೆ ಏನಾಗುತ್ತೆ, for short dipole here we can neglect a, r square minus a square is approximately equal to r square ಆಗುತ್ತೆ. ಸೊ ಈಕ್ವೇಶನ್ ಏನಾಗುತ್ತೆ, E is equal to 1 by 4 pi epsilon naught, ಅಲ್ಲಿ 4ar ನ ನಾನು 2 into 2ar ಅಂತ ಬರೀಬೋದಾ? ಸೊ 2 into 2a r cube divided by r square whole square. ಸೊ ಹೀಗೆ ಬರ್ಕೋಬಹುದು ಈಕ್ವೇಶನ್, ರೈಟ್? ಕ್ಯೂನ ಜಸ್ಟ್ ಮಲ್ಟಿಪ್ಲೈ ಮಾಡ್ಕೊಂಡಿದ್ದೀನಿ ಅಷ್ಟೇ ನ್ಯೂಮರೇಟರ್ಗೆ. E is equal to 1 by 4 pi epsilon naught 2 into 2aq ಅಂದ್ರೆ ಏನು, ದಟ್ ಇಸ್ ಡೈಪೋಲ್ ಮೊಮೆಂಟ್ p r divided by r power 4. r 1r ಇಲ್ಲಿ ಕ್ಯಾನ್ಸಲ್ ಆಗುತ್ತೆ, r ಕ್ಯೂಬ್ ಆಗುತ್ತೆ. ಸೊ ನೆಕ್ಸ್ಟ್ E is equal to 1 by 4 pi epsilon naught 2p divided by r cube. This is the expression for electric field on the axis of an electric dipole. Okay, here negative sign indicates electric field is opposite to the direction of dipole moment. This is the expression for axial line, electric field on the axial line of an electric dipole. ತುಂಬಾ ಈಸಿ ಡಿರೈವೇಶನ್. ಓಕೆ, ಜಸ್ಟ್ ಇಲ್ಲಿ ಸ್ಟೆಪ್ಸ್ ನಿಮಗೆ ಜಾಸ್ತಿ ಕಾಣಿಸ್ತಾ ಇರ್ಬೋದು, ಮ್ಯಾಥಮೆಟಿಕ್ಸ್ ಅಷ್ಟೇ ಇರೋದು. a ಪ್ಲಸ್ ಬಿ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾನ ಇಲ್ಲಿ ಏನು ಮಾಡಿದ್ದೀವಿ, ಅಪ್ಲೈ ಮಾಡ್ಕೊಂಡು ಮಾಡಿರೋದ್ರಿಂದ ಸ್ಟೆಪ್ಸ್ ಜಾಸ್ತಿ ಆಗಿದೆ. ಬಟ್ ಈಸಿಯೆಸ್ಟ್ ಡಿರೈವೇಶನ್ ಆ್ಯಂಡ್ ಅ ವೆರಿ ಇಂಪಾರ್ಟೆಂಟ್ ಡಿರೈವೇಶನ್ ಆಲ್ಸೋ. Okay, next derivation is expression for electric field on the equatorial line of an electric dipole. Axial line ಆಯ್ತು. Axial line ಅಂದ್ರೆ ಏನು, ಆಕ್ಸಿಸ್ ಅಲ್ಲಿ ತಗೊಂಡ್ವಿ. ಈಗ ನೆಕ್ಸ್ಟ್ ಡಿರೈವೇಶನ್ ಏನು, ಈಕ್ವೆಟೋರಿಯಲ್ ಲೈನ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ನ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಯಾವ ಫಾರ್ಮುಲಾ ಯೂಸ್ ಮಾಡಬೇಕು. ಅದೇ ಸೇಮ್ ನೀವು ಅದೇ ಕಾನ್ಸೆಪ್ಟ್ಸ್ ನ ನೀವು ನೆನಪಲ್ಲಿ ಇಟ್ಕೊಬೇಕಾಗುತ್ತೆ. ಫಸ್ಟ್ ಡಯಾಗ್ರಾಮ್, ಆಫ್ಟರ್ ದಟ್ ಕನ್ಸಿಡರೇಷನ್, ಆಫ್ಟರ್ ದಟ್ you have to write the derivations. Okay, now ಏನಾಗುತ್ತೆ, consider two equal and opposite charges or dipole. Okay, consider an electric dipole. ಒಂದು ಪ್ಲಸ್ ಕ್ಯೂ ಅನ್ಕೊಳ್ಳೋಣ, ಇನ್ನೊಂದು ಮೈನಸ್ ಕ್ಯೂ ಆಗಿರುತ್ತೆ. Okay, let 2a be the dipole length. Here 2a is the dipole length.
O is the center of the dipole. A ಆಗತ್ತೆ ಡಿಸ್ಟೆನ್ಸು. ಈ ಪಾಯಿಂಟ್ನ ಎ ಅಂತ ಮಾರ್ಕ್ ಮಾಡ್ಕೊಳ್ಳಿ ಅಂಡ್ ಈ ಪಾಯಿಂಟ್ ಏನಾಗುತ್ತೆ ಬಿ ಆಗುತ್ತೆ. ಈಗ ಎಲೆಕ್ಟ್ರಿಕ್ ಫೀಲ್ಡ್ ನಾನು ಎಲ್ಲಿ ಫೈಂಡ್ ಔಟ್ ಮಾಡಬೇಕು? ಈಕ್ವೆಟೋರಿಯಲ್ ಲೈನ್ ಅಲ್ಲಿ. ನಾವು ಯಾವ ಲೈನ್ ಅಲ್ಲಿ, ನಾವು ಯಾವ ಪಾಯಿಂಟ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ನ ಫೈಂಡ್ ಔಟ್ ಮಾಡಬೇಕು, ಆ ಪಾಯಿಂಟ್ ಅಲ್ಲಿ ನಾವು ಪಾಯಿಂಟ್ ಪಿ ನ ಕನ್ಸಿಡರ್ ಮಾಡ್ಕೋಬೇಕಾಗುತ್ತೆ. ಈಕ್ವೆಟೋರಿಯಲ್ ಲೈನ್ ಅಂದ್ರೆ ಇಲ್ಲಿ, ರೈಟ್? Let P be a point on the equatorial line of the dipole at which electric field can be calculated. So, ಹೀಗೆ ಜಾಯಿನ್ ಮಾಡಿದ್ರೆ ನಿಮಗೊಂದು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಸಿಗ್ಬೇಕು. ಅಂಡ್ ಲಾಸ್ಟ್ ನಾವೇನೇನೆಲ್ಲ ಕಾನ್ಸೆಪ್ಟ್ಸ್ ಯೂಸ್ ಮಾಡಿದ್ವಿ ಅದೇ ಕಾನ್ಸೆಪ್ಟ್ಸ್ ನ ಇಲ್ಲಿ ಯೂಸ್ ಮಾಡ್ಬೇಕಾಗುತ್ತೆ. O to P ಡಿಸ್ಟೆನ್ಸ್ ನ R ಅಂತ ತಗೊಂಡ್ವಿ ಅಲ್ವಾ? Here R is the distance between the center of the dipole and point P. Here also R is the distance between the center of the dipole and point P. Here this is positive charge and this one is negative charge. Electric field due to positive charge ಹೇಗಿರುತ್ತೆ? ಔಟ್ವರ್ಡ್ ಇರುತ್ತೆ. ಡಯಾಗ್ರಾಮ್ ಕರೆಕ್ಟ್ ಆಗಿ ಬರೀಬೇಕು. ಇದು ಪಾಸಿಟಿವ್ ಚಾರ್ಜ್, ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪಾಸಿಟಿವ್ ಚಾರ್ಜ್ ಏನಾಗಿರುತ್ತೆ? ಔಟ್ವರ್ಡ್ ಇರುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ನೆಗೆಟಿವ್ ಚಾರ್ಜ್ ಇನ್ವರ್ಡ್ ಇರುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ನೆಗೆಟಿವ್ ಚಾರ್ಜ್ ಇನ್ವರ್ಡ್. ಓಕೆ, ಇಲ್ಲಿ ನಾವು ಈ ವೆಕ್ಟರ್ನ ರೆಸಲ್ಯೂಟ್ ಮಾಡಬೇಕು ಫಸ್ಟ್. ಓಕೆ, ವೆಕ್ಟರ್ನ ಫಸ್ಟ್ ಏನ್ ಮಾಡಬೇಕು? ರೆಸಲ್ಯೂಟ್ ಮಾಡಬೇಕು. 2 ಕಾಂಪೊನೆಂಟ್ಸ್ ಆಗಿ ರೆಸಲ್ಯೂಟ್ ಮಾಡ್ತೀವಿ ವೆಕ್ಟರ್ನ. ಇಲ್ಲಿ ನಮಗೆ ರಿಸಲ್ಟೆಂಟ್ ವೆಕ್ಟರ್ ಸಿಗ್ತಾ ಇದೆ ಎಲೆಕ್ಟ್ರಿಕ್ ಫೀಲ್ಡ್ ಇನ್ ದಿಸ್ ಡೈರೆಕ್ಷನ್. ಓಕೆ, 2 ಕಾಂಪೊನೆಂಟ್ಸ್ ಆಗಿ ರೆಸಲ್ಯೂಟ್ ಮಾಡ್ತೀವಿ. ಒಂದು ಸೈನ್, ಇನ್ನೊಂದು ಕಾಸ್. ಪರ್ಪೆಂಡಿಕ್ಯುಲರ್ ಅಂಡ್ ಪ್ಯಾರಲಲ್ ಅಂತ ತಗೋತೀವಿ. ಸಿ, ಸೈನ್ ಅಂತ ಅಂದಾಗ ಏನಾಗುತ್ತೆ? ಈ ಡೈಪೋಲ್ ಆಕ್ಸಿಸ್ಗೆ ಏನಾಗಿರುತ್ತೆ? ಸೈನ್ ಅಂತ ಬಂದಾಗ ಡೈಪೋಲ್ ಆಕ್ಸಿಸ್ಗೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪಾಸಿಟಿವ್ ಚಾರ್ಜ್ ಔಟ್ವರ್ಡ್ ಇದ್ರೆ ನೆಗೆಟಿವ್ ಚಾರ್ಜ್ ಇನ್ವರ್ಡ್ ಇರುತ್ತೆ. ಬೋತ್ ಆರ್ ಈಕ್ವಲ್ ಅಂಡ್ ಆಪೋಸಿಟ್. ಸೊ ಇಲ್ಲಿ ಸೈನ್ ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. ಇ ಪ್ಲಸ್ ಕ್ಯೂ ಸೈನ್ ಥೀಟಾ ಅಂಡ್ ಇ ಮೈನಸ್ ಕ್ಯೂ ಕಾಸ್ ಥೀಟಾ. ನೆಕ್ಸ್ಟ್ ನಾವು ರೆಸಲ್ಯೂಟ್ ಮಾಡ್ಕೊಳ್ಳೋದು ಕಾಸ್. ಕಾಸ್ ಅಂದ್ರೆ ಏನು? ಪ್ಯಾರಲಲ್ ಆಗಿ. ಓಕೆ, ಸೊ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪಾಸಿಟಿವ್ ಚಾರ್ಜ್ ಇದು. ದಿಸ್ ಇಸ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ನೆಗೆಟಿವ್ ಚಾರ್ಜ್. ಇ ಪ್ಲಸ್ ಕ್ಯೂ ಕಾಸ್ ಥೀಟಾ ಪ್ಲಸ್ ಇ ಮೈನಸ್ ಕ್ಯೂ ಕಾಸ್ ಥೀಟಾ ವಿಲ್ ಬಿ ದ ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಇಲ್ಲಿ ನೋಡಿ, ಜಸ್ಟ್ ಇಲ್ಲಿ ಕನ್ಸಿಡರ್ ಮಾಡ್ತಾ ಹೋದ್ರೆ ನಿಮ್ಗೆ 2 ಟ್ರಯಾಂಗಲ್ಸ್ ಸಿಗ್ತಾ ಇದೆ. 2 ರೈಟ್ ಆಂಗಲ್ಡ್ ಟ್ರಯಾಂಗಲ್ಸ್ ಸಿಗ್ತಾ ಇದೆ. ಸೊ ಫಸ್ಟ್ ಟ್ರಯಾಂಗಲ್ ಯಾವ್ದಿಲ್ಲಿ? ಇದು ಹೌದಲ್ವಾ? ಒನ್ ಸೈಡ್ ಆರ್ ಇದೆ ಅಂಡ್ ಇನ್ನೊಂದು ಸೈಡು ಎ ಇದೆ. ಪೈಥಾಗರಸ್ ಥಿಯರಮ್ ನ ಅಪ್ಲೈ ಮಾಡಿದ್ರೆ ಥರ್ಡ್ ಸೈಡು ಸ್ಕ್ವೇರ್ ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಆಗುತ್ತಾ? ಹಾಗೆ ಈ ಸೈಡ್ ಕೂಡ ನಿಮ್ಗೆ ಸ್ಕ್ವೇರ್ ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಆಗಿರುತ್ತೆ ಥರ್ಡ್ ಸೈಡ್. ಓಕೆ, ಈಗ ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ ನಾನು ಏನಂತ ಹೇಳಿದೆ? ಇ ಈಸ್ ಈಕ್ವಲ್ ಟು ಇ ಪ್ಲಸ್ ಕ್ಯೂ ಕಾಸ್ ಥೀಟಾ ಪ್ಲಸ್ ಇ ಮೈನಸ್ ಕ್ಯೂ ಕಾಸ್ ಥೀಟಾ ಅಂತ ಹೇಳಿದೆ ಅಲ್ವಾ? ಇಲ್ಲಿ ಕಾಸ್ ಥೀಟಾ ಇಸ್ ಕಾಮನ್. ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಕಾಸ್ ಥೀಟಾ ಇಸ್ ಕಾಮನ್. ಸೊ ಇ ಇಸ್ ಈಕ್ವಲ್ ಟು ಇ ಪ್ಲಸ್ ಕ್ಯೂ ಪ್ಲಸ್ ಇ ಮೈನಸ್ ಕ್ಯೂ ಕಾಸ್ ಥೀಟಾ. ಇ ಪ್ಲಸ್ ಕ್ಯೂ ಪ್ಲಸ್ ಇ ಮೈನಸ್ ಕ್ಯೂ ಕಾಸ್ ಥೀಟಾ ಆಗುತ್ತೆ. ಫಸ್ಟ್ ಇ ಪ್ಲಸ್ ಕ್ಯೂ ನ ಡಿರೈವ್ ಮಾಡಬೇಕು. ಇ ಮೈನಸ್ ಕ್ಯೂ ನ ಈಕ್ವೇಶನ್ ತಗೋಬೇಕು. ದೆನ್ ಕಾಸ್ ಥೀಟಾ ತಗೋಬೇಕು. ಆಫ್ಟರ್ ದಟ್ ಮೂರನ್ನು ಈ ಈಕ್ವೇಶನ್ಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಯು ವಿಲ್ ಗೆಟ್ ದ ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ ಈಕ್ವೇಶನ್. ಕಾಲ್ ಇಟ್ ಆಸ್ ಈಕ್ವೇಶನ್ ನಂಬರ್ 1. ಈಗ ಇ ಪ್ಲಸ್ ಕ್ಯೂ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪಾಸಿಟಿವ್ ಚಾರ್ಜ್ ಏನಾಗುತ್ತೆ? ಜನರಲ್ ಫಾರ್ಮುಲಾ ಏನು? 1/4πε0 q divided by distance between that charge and the point at which electric field can be calculated. So ಇಲ್ಲಿಂದ ಇಲ್ಲಿಗೆ ಏನು ಡಿಸ್ಟೆನ್ಸ್ ಇದೆ? ಸ್ಕ್ವೇರ್ ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಇದೆ. ಸೊ ಸ್ಕ್ವೇರ್ ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ದ ಹೋಲ್ ಸ್ಕ್ವೇರ್. ಇಲ್ಲಿ ಕನ್ಫ್ಯೂಸ್ ಆಗಬೇಡಿ. ಇಲ್ಲಿ ನಾನು ಡಿನಾಮಿನೇಟರ್ ಅಲ್ಲಿ ಏನ್ ಡಿಸ್ಟೆನ್ಸ್ ಸ್ಕ್ವೇರ್ ತಗೋತಿದ್ದೀನ, ದಟ್ ಡಿಸ್ಟೆನ್ಸ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಚಾರ್ಜ್ ಅಂದ್ರೆ ಪ್ಲಸ್ ಕ್ಯೂ ಅಲ್ವಾ ಇಲ್ಲಿ ನಾನು ತಗೋತಾ ಇರೋದು, ಅಂಡ್ ದ ಪಾಯಿಂಟ್ ಅಟ್ ವಿಚ್ ಎಲೆಕ್ಟ್ರಿಕ್ ಫೀಲ್ಡ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್. ಇವೆರಡರ ಬಿಟ್ವೀನ್ ಡಿಸ್ಟೆನ್ಸ್ ಏನು? ಸ್ಕ್ವೇರ್ ರೂಟ್ ಆಫ್ ಆರ್ ಸ್ಕ್ವೇರ್
plus a square, right? So square root of r square plus a square. Call it as equation number 2. Now, ಅದೇ ತರ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ನೆಗೆಟಿವ್ ಚಾರ್ಜ್ ಏನಾಗುತ್ತೆ? ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ನೆಗೆಟಿವ್ ಚಾರ್ಜ್ E minus Q is equal to 1 by 4 pi epsilon naught Q divided by, what is the distance? Square root of r square plus a square whole per whole square. ಇಲ್ಲಿ ಸ್ಕ್ವೇರ್ ಅಂಡ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ, ಇಲ್ಲೂ ಸ್ಕ್ವೇರ್ ಅಂಡ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ಕಾಲ್ ಇಟ್ ಆಸ್ equation number 3. Now substitute equation 2 and 3 in equation 1. Okay, now cos theta. Cos theta andre enu? Adjacent by hypotenuse, right? Cos theta is adjacent divided by hypotenuse. So illi adjacent enagutte? Here this is the angle theta, right? This is the angle theta. Adjacent is a and hypotenuse is r square plus a square, right? Adjacent is a divided by square root of r square plus a square is the hypotenuse. Call it as equation number 4. ಈಗ equation 2, 3 and 4 ನ equation 1 ಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಏನಾಗುತ್ತೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ? equation 1 ಗೆ ಸಿ E is equal to E plus Q plus E minus Q into cos theta is the formula, right? First equation. So E is equal to 1 by 4 pi epsilon naught Q divided by r square plus a square. This is electric field due to positive charge. Similarly, electric field due to negative charge is also same. 1 by 4 pi epsilon naught Q divided by r square plus a square into cos theta is a divided by square root of r square plus a square. ಇಲ್ಲಿ 1 by 4 pi epsilon naught Q by r square plus a square plus same thing is 2 times of 1 by 4 pi epsilon naught Q divided by r square plus a square, right? So E is equal to 1 by 4 pi epsilon naught Q divided by r square plus a square ಆಗುತ್ತೆ into a divided by r square plus a square power 1 by 2. Square root of r square plus a square ನ ಏನಂತ ಬರೀಬಹುದು? r square plus a square power 1 by 2. ಈಗ ನ್ಯೂಮರೇಟರ್ಸ್ ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಹಾಗೆ ಡಿನಾಮಿನೇಟರ್ಸ್ ಅನ್ನು ಮಲ್ಟಿಪ್ಲೈ ಮಾಡಿ. ಸೊ E is equal to 1 by 4 pi epsilon naught ಕಾನ್ಸ್ಟೆಂಟ್ ಆಚೆ ಬರೆಯೋಣ. 2aq ಆಗುತ್ತೆ ನ್ಯೂಮರೇಟರ್, ಡಿನಾಮಿನೇಟರ್ r square plus a square whole power 1 plus 1 by 2 na. So 1 plus 1 by 2. Bases same idre powers na ಏನು ಮಾಡಬೇಕಾಗುತ್ತೆ? ಆಡ್ ಮಾಡಬೇಕಾಗುತ್ತೆ. So E is equal to 1 by 4 pi epsilon naught. Here 2aq ಅಂದ್ರೆ ನಮ್ಗೆ ಆಲ್ರೆಡಿ ಗೊತ್ತೇ ಇದೆ. Dipole moment P divided by r square plus a square whole power 3 by 2. For a short dipole, that is r very greater than a ಇರುತ್ತೆ ಶಾರ್ಟ್ ಡೈಪೋಲ್ಗೆ. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಲಾಸ್ಟ್ ಡಿರೈವೇಶನ್ ಅಲ್ಲಿ ಡಿಸ್ಕಸ್ ಮಾಡಿದೀವಿ ಅದು. ಸೊ ಹಿಯರ್ ವಿ ಕ್ಯಾನ್ ನೆಗ್ಲೆಕ್ಟ್ a. ಫಾರ್ ಶಾರ್ಟ್ ಡೈಪೋಲ್ ವಿ ಕ್ಯಾನ್ ನೆಗ್ಲೆಕ್ಟ್ a. ಸೊ ಏನಾಗುತ್ತೆ ಏನ ನೆಗ್ಲೆಕ್ಟ್ ಮಾಡಿದ್ರೆ? E is equal to 1 by 4 pi epsilon naught P divided by r square whole power 3 by 2. ಇಲ್ಲಿ 2 ಕ್ಯಾನ್ಸಲ್ ಮಾಡ್ಬೋದು. So E is equal to 1 by 4 pi epsilon naught P divided by r cube. This is the expression for electric field on the equatorial line of an electric dipole. ಇದು ಅಷ್ಟೇ ತುಂಬಾ easy derivation and important derivation also. Next derivation ಯಾವುದು? That is application of Ohm's law. Application of Ohm's law ನಲ್ಲಿ ನಿಮಗೆ 3 applications ಇದೆ. ಅದರಲ್ಲಿ 2 applications to derivations ತುಂಬಾನೇ ಇಂಪಾರ್ಟೆಂಟ್. ಹೇಗೆ ಕೇಳ್ತಾರೆ ಡಿರೈವೇಶನ್ ನ ನೋಡ್ತಾ ಬರೋಣ. ಸ್ಟೇಟ್ Gauss law in electrostatics. Using the same, derive an expression for electric field at any point due to an uniformly charged spherical shell. ಒಂದು spherical shell ಇದೆ, ಇನ್ನೊಂದು ಸ್ಟ್ರೇಟ್ ವೈರ್ ಡಿರೈವೇಶನ್ ಇದೆ, ಇನ್ನೊಂದು ಪ್ಲೇನ್ ಶೀಟ್ ಡಿರೈವೇಶನ್ ಇದೆ. ಅದರಲ್ಲಿ ಮೇಜರ್ ಆಗಿ ಸ್ಪೆರಿಕಲ್ ಶೆಲ್ ಡಿರೈವೇಶನ್ ಅಂಡ್ ಸ್ಟ್ರೇಟ್ ವೈರ್ ಡಿರೈವೇಶನ್ ನ ಕೇಳ್ತಾನೆ ಇರ್ತಾರೆ. ಓಕೆ, ಹೀಗೆ ಫಸ್ಟ್ ಸ್ಟೇಟ್ಮೆಂಟ್ ಬರೆಯೋಕೆ ಕೇಳ್ತಾರೆ ಗಾಸ್ ಲಾನ. ಯೂಸಿಂಗ್ ದ ಸೇಮ್ ಯು ಹ್ಯಾವ್ ಟು ಡಿರೈವ್.
ಓಕೆ, ಸ್ಟೇಟ್ಮೆಂಟ್, ಗಾಸ್ ಲಾ ಸ್ಟೇಟ್ಮೆಂಟ್ ಇನ್ ಎಲೆಕ್ಟ್ರೋಸ್ಟಾಟಿಕ್ಸ್ ನಾನು ಆಲ್ರೆಡಿ 2 ಮಾರ್ಕಲ್ಲಿ ಡಿಸ್ಕಸ್ ಮಾಡಿದೀವಿ ನಾವು. ಸೊ ಫಸ್ಟ್ ಸ್ಟೇಟ್ಮೆಂಟ್ ಬರೀತೀರಾ, ಸ್ಟೇಟ್ಮೆಂಟ್ ಬರೀಲಿಕ್ಕೆ ನಿಮಗೆ 1 ಮಾರ್ಕ್ ಸಿಗುತ್ತೆ. ನೆಕ್ಸ್ಟ್ 4 ಮಾರ್ಕ್ ಬಂದು ನಿಮಗೆ ಡಿರೈವೇಶನ್ಗೆ. ಓಕೆ, ಡಿರೈವೇಶನ್ಗೆ ಹೋಗೋಕ್ಕೂ ಮುಂಚೆ ಮತ್ತೆ ಹೇಳ್ತಾ ಇದ್ದೀನಿ, ಡಯಾಗ್ರಾಮ್ ಬರೀಬೇಕು. ಸೊ ಇದಕ್ಕೇನು ಡಯಾಗ್ರಾಮು? ಕನ್ಸಿಡರ್ ಆನ್ ಯೂನಿಫಾರ್ಮ್ಲಿ ಚಾರ್ಜ್ಡ್ spherical shell of radius capital R. Uniformly charged spherical shell of radius capital R. Okay, consider an imaginary closed surface that is a Gaussian surface like this. Let P be a point on the Gaussian surface at which electric field can be calculated. Let small r be the distance between the center of the shell and point P. Here positive charges are there, so electric field due to positive charges vertically outward. Electric field due to positive charges vertically outward. Here capital R is the radius of the spherical shell and small r is the radius of the Gaussian surface antano helbodu. Now from the definition of electric flux, not from Gauss law, from the definition of electric flux, we know phi is equal to Es cos theta. From the definition of electric flux, we know phi is equal to Es cos theta. Here theta is the angle between electric field and surface area. So here in this case, theta is normal to the surface area, right? In this case, theta is normal to the surface area. Sorry, in this case, theta is normal to the electric field is normal to the surface area. So theta will be 0 degree. In this case, electric field is normal to the surface area. So here theta is 0 degree and cos 0 is equal to 1. Therefore, phi will be E into S agatte. Call it as equation number 1. Again, using Gauss law now derive madbekalva. From Gauss law we know phi is equal to 1 by epsilon naught times q. This is from the statement of Gauss law, so call it as equation number 2. Now we got 2 equations for phi, so just equate the equations. Es is equal to 1 by epsilon naught into q ಆಗುತ್ತೆ. Es is equal to 1 by epsilon naught into q. ನನಗೆ ಇಲ್ಲಿ E ಬೇಕಾಗಿರೋದ್ರಿಂದ E is equal to 1 by epsilon naught into q divided by S. So here S is surface area. What is the surface area? Here it is a sphere. Area of a sphere ಏನು 4 pi r square, right? So point P ನ ನಾವು Gaussian surface ತಗೊಂಡಿರೋದ್ರಿಂದ 4 pi small r square ಆಗುತ್ತೆ. So E is equal to 1 by epsilon naught q divided by 4 pi small r square. Right? This equation can be written as, on rearranging, this equation can be written as 1 by 4 pi epsilon naught q divided by r square. This is the expression for electric field on the Gaussian surface, that is outside the spherical shell. Right? This is spherical shell. Outside the spherical shell ಅದು ಈಕ್ವೇಶನ್ ಆಗುತ್ತೆ. ಅಟ್ ಎನಿ ಪಾಯಿಂಟ್ಸ್ ಅಂತ ಕೇಳಿದ್ದಾರೆ ಅಂದ್ರೆ ನಿಮಗೆ ಯಾವ್ದಾದ್ರು ಕೇಳ್ಬೋದು, ಅಲ್ಲಿ ಮೆನ್ಷನ್ ಆದ್ರೂ ಮಾಡ್ಬೋದು. ಇದು ಎಲೆಕ್ಟ್ರಿಕ್ ಫೀಲ್ಡ್ ಆನ್ ದ ಗಾಸಿಯನ್ ಸರ್ಫೇಸ್ ಆಯ್ತು. ಎಲೆಕ್ಟ್ರಿಕ್ ಫೀಲ್ಡ್ ಆನ್ ದ ಸ್ಪೆರಿಕಲ್ ಶೆಲ್ ಅಂತ ಕೇಳಿದ್ರೆ ಏನ್ ಮಾಡ್ತೀರಾ? ಹಿಯರ್ P is the point at which electric field can be calculated. So on the spherical shell anta kelidre you should take that point here. Aga small r distance enagutte? Capital R agutte. So idu electric field outside the spherical shell, electric field on the spherical shell adre enagutte? Electric field on the spherical shell bekadaga enagutte? ಔಟ್ಸೈಡ್ ದ ಸ್ಪೆರಿಕಲ್ ಶೆಲ್ಗೆ ಡಿಸ್ಟೆನ್ಸ್ ನ ಯಾವ ಪಾಯಿಂಟ್ ಅಲ್ಲಿ ನಾವು ಎಲೆಕ್ಟ್ರಿಕ್ ಫೀಲ್ಡ್ ನ ಫೈಂಡ್ ಔಟ್ ಮಾಡ್ತಿದೀವೋ ಆ ಪಾಯಿಂಟ್ ಇಂದ ಸೆಂಟರ್ ಆಫ್ ದ ಶೆಲ್ ತಗೊಂಡ್ವಿ ಸ್ಮಾಲ್ ಆರ್. ಈಗ ನಾವು ಆನ್ ದ ಸ್ಪೆರಿಕಲ್ ಶೆಲ್ ಅಂದ್ರೆ ಈ ಪಾಯಿಂಟ್ ಅಲ್ಲಿ ಎಲ್ಲೋ ಎಲೆಕ್ಟ್ರಿಕ್ ಫೀಲ್ಡ್ ನ ಫೈಂಡ್ ಔಟ್ ಮಾಡ್ಬೇಕು. ಅವಾಗ ನನ್ಗೆ ಏನಾಗುತ್ತೆ? ಡಿಸ್ಟೆನ್ಸ್ ರೇಡಿಯಸ್ ಆಗುತ್ತೆ. ಸೊ ನೆಕ್ಸ್ಟ್ ಈಕ್ವೇಶನ್ ಗೆ ಏನೂ ಚೇಂಜ್ ಆಗಲ್ಲ. ಸ್ಮಾಲ್ ಆರ್ ವಿಲ್ ಬಿ ಈಕ್ವಲ್ ಟು ಕ್ಯಾಪಿಟಲ್ ಆರ್.
ಸೇಮ್ ಈಕ್ವೇಶನ್ ರಿಟೈನ್ ಆಗುತ್ತೆ, ಬಟ್ ಸ್ಮಾಲ್ r ಏನಾಗುತ್ತೆ, ಕ್ಯಾಪಿಟಲ್ R ಆಗುತ್ತೆ. E is equal to 1/4πε0 Q divided by capital R square. This is the expression for electric field on the spherical shell. Okay, what is the electric field inside the spherical shell? Inside the spherical shell andre, inside the spherical shell andre here. There will be no charge inside the spherical shell. Inside the spherical shell, Q is equal to 0 irutte. So 0 into anything is 0, right? 0 into anything, 0. So electric field inside the spherical shell, electric field inside the spherical shell ಏನಾಗುತ್ತೆ, 0 ಆಗುತ್ತೆ. electric field inside the spherical shell 0 ಆಗುತ್ತೆ, because Q equal to 0 inside a spherical shell. So E is also equal to 0. ಇದು 3 different positions ಅಲ್ಲಿ. electric field ಔಟ್ಸೈಡ್ ದ ಸ್ಪೆರಿಕಲ್ ಶೆಲ್ ಅಂದ್ರೆ ಗಾಸಿಯನ್ ಸರ್ಫೇಸ್ ನ ಡ್ರಾ ಮಾಡ್ಕೊಂಡು ನೀವು ಡಿರೈವ್ ಮಾಡಬೇಕಾಗತ್ತೆ. ಫಸ್ಟ್ ಈ ಈಕ್ವೇಶನ್ ನ ನೀವು ಡಿರೈವ್ ಮಾಡಲೇಬೇಕು. ಆಫ್ಟರ್ ದಟ್ ಅವ್ರು ಯಾವ ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಕೇಳಿದಾರೋ ನೀವು ಅದನ್ನ ನೋಡ್ಕೊಂಡು ಮಾಡಬೇಕಾಗುತ್ತೆ. ಇದು ಎಲೆಕ್ಟ್ರಿಕ್ ಫೀಲ್ಡ್ ಔಟ್ಸೈಡ್ ದ ಸ್ಪೆರಿಕಲ್ ಶೆಲ್. ಎಲೆಕ್ಟ್ರಿಕ್ ಫೀಲ್ಡ್ ಆನ್ ದ ಸ್ಪೆರಿಕಲ್ ಶೆಲ್ ಅಂದ್ರೆ ದಿಸ್ ವಿಲ್ ಬಿ ದ ಈಕ್ವೇಶನ್. ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ದ ಸ್ಪೆರಿಕಲ್ ಶೆಲ್ ಇಸ್ 0. ಇಷ್ಟೇ. ಫಸ್ಟು ಫ್ರಮ್ ದ ಸ್ಟೇಟ್ಮೆಂಟ್ ಯು ಹ್ಯಾವ್ ಟು ಟೇಕ್ ಫೈವ್ equation. Then from the definition you have to equate both the equation. Then using some mathematics you can derive the expression for electric field ashte. Okay, very important and easy derivation. Next, last derivation. ಈ chapter ಅಲ್ಲಿ last important derivation, 5 mark derivation. ಸೇಮ್ ಅಪ್ಲಿಕೇಶನ್ ಆಫ್ ಗಾಸ್ ಲಾ. ಮುಂಚೆನೆ ಹೇಳಿದೀನಿ 3 ಅಪ್ಲಿಕೇಶನ್ಸ್ ಅಂತ. ಇಲ್ಲಿ ನಮಗೆ ಕೊಟ್ಟಿರೋದು ಸ್ಟ್ರೇಟ್ ವೈರ್, ಯೂನಿಫಾರ್ಮ್ಲಿ ಚಾರ್ಜ್ಡ್ ಇನ್ಫೈನೈಟ್ಲಿ ಲಾಂಗ್ ಸ್ಟ್ರೇಟ್ ವೈರ್. ಫಸ್ಟ್ ಸ್ಟೇಟ್ಮೆಂಟ್ ಆಫ್ ಗಾಸ್ ಲಾ ಬರೀತೀರಾ, 1 mark ಅದಕ್ಕೆ. ಯೂಸಿಂಗ್ ದ ಸೇಮ್ ಡಿರೈವ್ ಅನ್ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಇನ್ಫೈನೈಟ್ಲಿ ಲಾಂಗ್ ಯೂನಿಫಾರ್ಮ್ಲಿ ಚಾರ್ಜ್ಡ್ ಸ್ಟ್ರೇಟ್ ವೈರ್. ಇನ್ಫೈನೈಟ್ಲಿ ಲಾಂಗ್ ಯೂನಿಫಾರ್ಮ್ಲಿ ಚಾರ್ಜ್ಡ್ ಸ್ಟ್ರೇಟ್ ವೈರ್ ಹೇಗೆ ಎಲೆಕ್ಟ್ರಿಕ್ ಫೀಲ್ಡ್ ನ ಪ್ರೊಡ್ಯೂಸ್ ಮಾಡುತ್ತೆ, ಅದಕ್ಕೆ ಫಾರ್ಮುಲಾ ಏನು, ವಾಟ್ ಇಸ್ ದ ಎಕ್ಸ್ಪ್ರೆಷನ್ ಯು ಹ್ಯಾವ್ ಟು ಡಿರೈವ್. ಓಕೆ, ಸೊ ಹೇಗೆ ಡಿರೈವ್ ಮಾಡ್ತೀರಾ, ಕನ್ಸಿಡರ್ ಅನ್ ಇನ್ಫೈನೈಟ್ಲಿ ಲಾಂಗ್ ಯೂನಿಫಾರ್ಮ್ಲಿ ಚಾರ್ಜ್ಡ್ ಸ್ಟ್ರೇಟ್ ವೈರ್. ಇನ್ಫೈನೈಟ್ಲಿ ಲಾಂಗ್ ಅಂತ ಇರೋದ್ರಿಂದ ನೀವು ಡಾಟೆಡ್ ಲೈನ್ ಇಂದ ರೆಪ್ರೆಸೆಂಟ್ ಮಾಡಬೇಕಾಗುತ್ತೆ, ಇನ್ಫಿನಿಟಿ ಲೆಂತ್ ಅದ್ರದ್ದು. ಓಕೆ, ಈಗ ನೆಕ್ಸ್ಟ್ ಏನ್ ಮಾಡಬೇಕು, ಇದು ಯೂನಿಫಾರ್ಮ್ಲಿ ಚಾರ್ಜ್ಡ್, ಪಾಸಿಟಿವ್ಲಿ ಚಾರ್ಜ್ಡ್ ಅನ್ಕೊಳ್ಳೋಣ, ಯೂನಿಫಾರ್ಮ್ಲಿ ಚಾರ್ಜ್ಡ್ ಸ್ಟ್ರೇಟ್ ವೈರ್. ಓಕೆ, ವಾಟ್ ಇಸ್ ದ ನೆಕ್ಸ್ಟ್ ಪಾಯಿಂಟ್, ಸೇಮ್ ಥಿಂಗ್ ಗಾಸಿಯನ್ ಸರ್ಫೇಸ್ ನ ಕನ್ಸಿಡರ್ ಮಾಡಬೇಕು. ಹಿಯರ್ ದಟ್ ಗಾಸಿಯನ್ ಸರ್ಫೇಸ್ ಇಸ್ ಅ ಸಿಲಿಂಡರ್. ಇಲ್ಲಿ ಗಾಸಿಯನ್ ಸರ್ಫೇಸ್ ಏನು, ಸಿಲಿಂಡರ್. ಸೊ ಗಾಸಿಯನ್ ಸರ್ಫೇಸ್ ಬಂದು ನಮಗೆ ಇಮ್ಯಾಜಿನರಿ ಸರ್ಫೇಸ್ ಆಗಿರೋದ್ರಿಂದ ನಾವು ಡಾಟೆಡ್ ಲೈನ್ಸ್ ಅಲ್ಲೇ ಬರಿಬೇಕಾಗತ್ತೆ. ಲೆಟ್ ಎಲ್ ಬಿ ದ ಲೆಂತ್ ಆಫ್ ದ ಸಿಲಿಂಡರ್, ಆರ್ ಬಿ ದ ಡಿಸ್ಟೆನ್ಸ್ ಬಿಟ್ವೀನ್ ದಟ್ ಯೂನಿಫಾರ್ಮ್ಲಿ ಚಾರ್ಜ್ಡ್ wire and the cylinder, that is R. Let P be a point, that is the point at which electric field can be calculated. R is the distance between the point at which electric field can be calculated and the wire. And here, what is the direction of electric field? Outward, right? So that is normal to the surface. Electric field is here also normal to the surface ಇದೆ. ಸೊ ಈಗ ನಾವೇನ್ ಮಾಡ್ಬೇಕಾಗತ್ತೆ, ಡಿರೈವೇಶನ್ ಮಾಡಬೇಕಾಗುತ್ತೆ. ಫಸ್ಟ್ ಸೇಮ್ ಥಿಂಗ್, ಸೇಮ್ ಪ್ರೊಸೀಜರ್. ಲಾಸ್ಟ್ ಡಿರೈವೇಶನ್ ನ ನೀಟಾಗಿ ಪ್ರಾಕ್ಟೀಸ್ ಮಾಡಿದ್ರೆ 5 minutes ಸಾಕು ಈ ಡಿರೈವೇಶನ್ ಪ್ರಾಕ್ಟೀಸ್ ಮಾಡ್ಲಿಕ್ಕೆ. ಇನ್ನು ಆಕ್ಸಿಯಲ್ ಲೈನ್, ಈಕ್ವೇಟೋರಿಯಲ್ ಲೈನು ಅಷ್ಟೇನೆ, ಎರಡಕ್ಕೂ ಸೇಮ್ ಕಾನ್ಸೆಪ್ಟ್ ನ ನಾವು ಯೂಸ್ ಮಾಡ್ತೀವಿ. ಬಟ್ ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ ಫೈಂಡ್ ಔಟ್ ಮಾಡಬೇಕಾದ್ರೆ ಅಲ್ಲಿ ಈಕ್ವೇಶನ್ಸ್ ಚೇಂಜ್ ಆಗ್ತಾ ಹೋಗುತ್ತೆ. ಇಲ್ಲೂ ಹಾಗೇನೆ. ಸೊ ಫ್ರಮ್ ದ ಡೆಫಿನಿಷನ್ we know phi is equal to es cos theta. Here also theta is equal to 0 degree because electric field is normal to the surface area. Here cos 0 is equal to 1 agutte. So phi will be equal to E into S. Call it as equation number 1. From the definition of flux,
we know phi is equal to ES, and from Gauss law phi is equal to 1 by epsilon naught into Q, right? Call it as equation number 2. ನೆಕ್ಸ್ಟ್ ಸ್ಟೆಪ್ ಏನು, ಎರಡನ್ನು ಈಕ್ವೇಟ್ ಮಾಡಬೇಕು. ಲಾಸ್ಟ್ ಡಿರೈವೇಶನ್ ಹೇಗೆ ಡಿರೈವ್ ಮಾಡಿದ್ವಿ, ಸೇಮ್ ಹಾಗೆ. ES is equal to 1 by epsilon naught into Q. ಇಲ್ಲಿ ನನಗೆ ಎಲೆಕ್ಟ್ರಿಕ್ ಫೀಲ್ಡ್ ಬೇಕಾಗಿರೋದು, ಸೊ ಎಲೆಕ್ಟ್ರಿಕ್ ಫೀಲ್ಡ್ ಬೇಕಾಗಿದೆ ಅಂತ ಅಂದ್ರೆ ಏನಾಗುತ್ತೆ, E is equal to 1 by epsilon naught into Q divided by S ಆಗುತ್ತೆ. Here S is surface area of that Gaussian surface. So what is the area of the cylinder? 2 pi RL alva. So S will be equal to 2 pi R into L. So just substitute in the above equation. E is equal to 1 by epsilon naught Q divided by 2 pi RL. 1 by epsilon naught Q divided by 2 pi RL. On rearranging, this equation can be written as E is equal to 1 by 2 pi epsilon naught Q divided by L into R ಅಂತ ಬರ್ಕೊಳ್ಳ. ಇದನ್ನ ಇಲ್ಲಿ ನನಗೆ Q divided by L ಅಂದ್ರೆ ಏನಂತ ಗೊತ್ತು. Q divided by L is linear charge density. 2 mark question ಅಲ್ಲಿ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ. Q by L is linear charge density lambda. So this equation can be written as E is equal to 1 divided by, sorry, Q by L is lambda, no, lambda divided by 2 pi epsilon naught into R. Lambda divided by 2 pi epsilon naught into R. Here Q by L is lambda, right? Lambda divided by 2 pi epsilon naught into R. This is the expression for electric field due to infinitely long, uniformly charged straight wire. ಎರಡು ಡಿರೈವೇಶನ್ಸ್ ಏನಿದೆ ಸಿಮಿಲರ್ ಇದೆ. ನಿಮಗೆ ನೋಡಿದ್ರೆ ನೀವು ನೋಡ್ಬೋದು, ಫಸ್ಟು ಫ್ರಮ್ ದ ಡೆಫಿನೇಷನ್ ಆಫ್ ಫ್ಲಕ್ಸ್, ಆಮೇಲೆ ಗಾಸ್ ಲಾ ಯೂಸ್ ಮಾಡಿ ಇದನ್ನು ಈಕ್ವೇಟ್ ಮಾಡಿದೀವಿ. ಹಿಯರ್ ಆಲ್ಸೋ ಸೇಮ್ ಥಿಂಗ್, ಬಟ್ ಸರ್ಫೇಸ್ ಏರಿಯಾ ಫಾರ್ಮುಲಾಸ್ ಅಷ್ಟೇ ಚೇಂಜ್ ಆಗುತ್ತೆ. ಫಸ್ಟ್ ಟು ಆಕ್ಸಿಯಲ್ ಲೈನ್, ಈಕ್ವೇಟೋರಿಯಲ್ ಲೈನು ಆಲ್ಮೋಸ್ಟ್ ಸಿಮಿಲರ್ ಇದೆ. ನೆಕ್ಸ್ಟ್ ಇದೆರಡೂ ಆಲ್ಮೋಸ್ಟ್ ಸಿಮಿಲರ್ ಇದೆ. ಓಕೆ, ಇಲ್ಲಿಗೆ ಚಾಪ್ಟರ್ 1 ದಟ್ ಇಸ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್, ಫಸ್ಟ್ ಚಾಪ್ಟರ್ದು 2, 3 mark and 5 mark ಕ್ವೆಶನ್ಸ್ ಎಲ್ಲದೂ ಕವರ್ ಆಗಿದೆ. ಈ ವಿಡಿಯೋನ ನೀವು ನೋಡಿದ್ರೆ ಸಾಕು, ಕಂಪ್ಲೀಟ್ ಆಗಿ ನೋಡಿ. ಇಲ್ಲಿರೋ ಅಷ್ಟು ಕ್ವೆಶನ್ಸ್ಗೆ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ 2 mark, 3 mark, 5 mark ಏನೆಲ್ಲ ಕ್ವೆಶನ್ಸ್ ಬರುತ್ತೋ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಅಲ್ಲಿ ನೀವು ಎಲ್ಲ ಕ್ವೆಶನ್ಸನ್ನು ಅಟೆಂಡ್ ಮಾಡ್ಬೋದು. ಇದೇ ಥರ ನಿಮಗೆ ಎಲ್ಲ ಚಾಪ್ಟರ್ಸ್ದು ವಿಡಿಯೋಸ್ ಸಿಗ್ತಾ ಇರುತ್ತೆ. ನಾಟ್ ಓನ್ಲಿ ಫಿಸಿಕ್ಸ್, ಎಲ್ಲ ಸಬ್ಜೆಕ್ಟ್ಸ್ ನಿಮಗೆ ವಿಡಿಯೋ ಸಿಗ್ತಾ ಹೋಗುತ್ತೆ. ಇದೇ ಥರ ವಿಡಿಯೋಸ್ ಬೇಕು ಅಂತ ಹೇಳಿದ್ರೆ ನಮ್ಮ KCET ನೀಟ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.